ಓಂ ಶ್ರೀ ಗಣೇಶಾಯ ನಮಃ. ತಿರುಮಲ ರಂಗವಿಲಾಸ್ ನೂತನ LED ಸೀನೇರಿ. ನನ್ನ ಧರ್ಮವೇ ಎಷ್ಟರ ಮೇಲೆಯಾ ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವೆಂದೂ ಒಪ್ಪುವುದಿಲ್ಲ. ಫಲ ಕರ್ಣ ಫಲ. ಬಲ ಅಂಗಾಧಿಪತಿ ಬಲ. ಅಂಗಾಧಿಪತಿಯ ಬಿರುಮಾತಿನಿಂದ ಯದುಪತಿಯ ಕಂಠ ಬಿಗಿದಂತಾಯ್ತು. ಮೇರೆ ಮೀರಿತು. ಮದೋನ್ಮತಿಗಳಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ವಿಷಯವನ್ನು ಹೇಳುತ್ತೇನೆ, ಕೇಳಿಸುವುದನ. ಭಾರತ ಭೂಮಿ ಜೈದು ರಾಜ, ಭಾರತ ಭೂಮಿ ಜೈದು ರಾಜ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರರ ನಿರಾಕರಿಸದಿರೈ. ಕರೆದಿಗನಿ ಅನುಜಾತರ ಕರೆದಿಗನಿ ಅನುಜಾತರ ಧರೆಯ ನಿಂತು ಖ್ಯಾತಿ ಪಡೆ ಸುಖಿಯಾಗುವೀರ, ಧರೆಯ ನಿಂತು ಖ್ಯಾತಿ ಪಡೆ ಸುಖಿಯಾಗುವೀರ. ವೈರವನೆ ನೀಡಿ ಸೈರಣೆಯ ತಾಳೈ ವೈರವಲೆ ನೀಡಿ ಸೈರಣೆಯ ತಾಳೈ ಬಾಳೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ಭರಿತ ವರಗುಣಯುತನೆ ಕೊರೆ ದರೆಯ. ಬಾಳೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ಭರಿತ ವರಗುಣಯುತನೆ ಕೊರೆ ದರೆಯ. ಭಾರತ ಭೂಮಿ ಜಯಿಸಿದು ರಾಜ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ದುರ್ಯೋಧನ, ನಿನ್ನಿ ಗುರು ಹಿರಿಯರು, ಬಂಧು ಬಾಂಧವರು, ಸಹೋದರರು ಒಂದು ಸಾರಿ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ನಾಶ ಮಾಡಲು ಹೊರಟಿರುವೆಯ. ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ ಪ್ರೀತಿ ಮಮತೆ ಹೊರತಾಗಿ ಅವರಿಗೆ ಮತ್ಯಾವುದು ಬೇಡ. ದುರ್ಯೋಧನ, ಇದು ಅತ್ಯಂತ ಮಹತ್ವದ ವಿಷಯ. ಸಂಧಿಗೆ ಸಮ್ಮತಿಸು. ಅಲ್ಪ ಪ್ರಯತ್ನದಿಂದ ನೀನು ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆ ಬೇಡುವರು, ಮಿತ್ರರು ಪುಳಕಿತರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನ ಯಜ್ಞದಲ್ಲಿ ದೀಕ್ಷಿತನಾಗು. ವಿಶ್ವದಲ್ಲಿ ಅಪ್ರತ್ಯ ನೆನೆಸುವೆ. ಇಡೀ ಮಾನವ ಜಗತ್ತು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವರು. ಸುಯೋಧನ. ಕೃಷ್ಣ ಕೃಷ್ಣ, ಇದರಲ್ಲಿ ನನ್ನ ಅಪರಾಧವಾದರೂ ಏನೋ ಇದು ರಾಜ. ಜೂಜಾಡಿ ರಾಜ್ಯ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೇ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ. ಹೇಳು ಕೃಷ್ಣ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಪರಂತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಶಾಸ್ತ್ರ ಧರ್ಮ ವಿದಯೇ ಏಡಿ ಪಾಂಡವರನು. ಕೃಷ್ಣ, ಶಾಸ್ತ್ರ ಧರ್ಮ ವಿದಯೇ ಹೇಡಿ ಪಾಂಡವರು ರೂಢಿಯೊಳಗೆ ಅವರದೆಂತು ಶ್ರೇಷ್ಠರೆನಿಪರೈ. ಮೂಢತನವಿದಲ್ಲದೆ ಈ ಸಂಧಿಯ ಬಯಕೆ ಹೊರಿತು ನೀನೆಲ್ಲವ ಭ್ರಾ ಮುಕುಂದ
ವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದ ಹಾಗದು. ಯುದ್ಧದ ಭಯವನ್ನು ತೋರುವೆ ಮುಕುಂದ. ಯುದ್ಧವೋ ಕ್ಷತ್ರಿಯ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದು ಭಯಪಡುವುದಿಲ್ಲ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ಯುದ್ಧವು ನಿನ್ನ ಅಭಿಷ್ಟವಾದರೆ ನೀನು ಅದನ್ನೇ ಹೊಂದುವೆ. ದುರ್ಯೋಧನ, ಇದು ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ, ಪಾಪಾಶಯ. ಕುರುಕುಲ ಕಳಂಕ ಸ್ವರೂಪನೇ, ನೀನು ಮಾಡಿದ ಅಪರಾಧಗಳು ಏನೆಂದು ಕೇಳುವೆಯಾ? ಹೇಳುವಂತವರಾಗಿ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿ ಮಾವನ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದ ಕೆಳಗೆ ಬಿಡುತ್ತೆಯಾ? ವಿಷಭೋಜನ, ಲಾಕ್ಷಾಗೃಹದಾನ, ಏಕಚಕ್ರದಲ್ಲಿ ಕುಂತಿಗಾದ ಭಂಗ ಇವೆಲ್ಲವನ್ನು ಮರೆತೆಯಾ? ಭೀಷ್ಮ ದ್ರೋಣಾದಿಗಳ ಮಾತು ನಿರಾಕರಿಸಿ ಅನ್ಯಾಯಚನೆ ತೊಡಗಿರುವ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸುವುದಿಲ್ಲ ಸುಯೋಧನ. ನಿಲ್ಲಿಸುವುದನ್ನು ಹೋಗ್ಬಿಡ್ತುವನ್ನ, ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯೇ, ಕಟ್ಟ ಕಡೆದಾಗಿ ಪಾಂಡವರನ್ನು ಕಾಡುಗಟ್ಟಲೇಬೇಕೆಂದು ಪಟ್ಟು ಹಿಡಿದ ದಿಟ್ಟ ಕೆಟ್ಟಾಳು ಈ ಕೌರವೇಶ್ವರನ್ನು ನೋಡಿ ಚಪ್ಪಾಳೆ ಹಾಕಿ ಕೇಕೆ ಹಾಕಿದ ಕಲ್ಲವೇ ಹಾ ಪಾಂಚಾಲಿ ಅಂದೇ ತೊಟ್ಟೆನು ಛಲವನ್ನ. ಭೂತ ಪ್ರೇತ ಪಿಶಾಚಿಗಳೇನಾದ ಆ ಭೂತನಾಥೇಶ್ವರೇ ಕಾಲ್ ಕೆರೆದ ಕಲನಕ್ಕೆ ಬಂದರೂ ಸರಿ. ಕಲಿಹಂಸದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯ ರಕ್ತದ ಮುಡಿವಿನಲ್ಲಿ ಕೊಚ್ಚಿ ಹೋದರೂ ಸರಿ. ಅಷ್ಟೈಶ್ವರ್ಯ ಸಂಪನ್ನ ಹಸ್ತಿನಾವತಿ ಮುಕುಟೇಶ್ವರ ಕುರು ಸಾರ್ವಭೌಮನಾದ ನಾನು ಈ ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೃಷ್ಣ ಕೇಳು ಮುರಹರಿಯೇ ಒಟ್ಟು ಮಾಡಿ ಗೆಲ್ಲಲಿ ಅವ ರಾಜ್ಯವ. ಕೇಳು ಮುರಹರಿಯೇ ಒಟ್ಟು ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡನು, ಛಲವನ್ನು ಕೊಡೆನು, ಛಲವನ್ನು ಬಿಡನು, ಛಲವನ್ನು ಕೊಡೆನು. ಛಲವ ಐತಿ ಗಣಮುದದಲ್ಲಿನ, ಛಲವ ಐತಿ ಗಣಮುದದಲ್ಲಿನ ಕೊಡುವುದಿಲ್ಲವು ರಾಜ್ಯವ. ಕಟಗಾಡೆಯ ಮಾತಿದು ನಿರಂತರ ಕೊಡುವುದಿಲ್ಲವು ರಾಜ್ಯವ. ಪಾಂಡು ನಂದನರು ಎನ್ನೊಡನೆ ಯುದ್ಧವ. ಪಾಂಡು ನಂದನರು ಎನ್ನೊಡು ಯುದ್ಧವ ಮಾಡಿ ಗೆಲ್ಲಲ್ಲಿ ನಾನು ಓಡಿಕೊಳ್ಳುವೆನ. ಮಾಡಿ ಗೆಲ್ಲಲ್ಲಿ ರಾಜ್ಯ ಓಡಿಕೊಳ್ಳುವೆನ. ಕೊಡುವುದಿಲ್ಲವೋ ರಾಜ್ಯವ. ಕಟಗಾಡೆಯ ಮಾತಿದು ನಿರಂತರ ಕೊಡುವುದಿಲ್ಲವೋ ರಾಜ್ಯವ. ಬಿಡುವುದಿಲ್ಲವೋ ರಾಜ್ಯವ. ಕೊಡುವುದಿಲ್ಲವ ರಾಜ್ಯವ. ಕೃಷ್ಣ, ಪಾಂಡವರು ರಾಜ್ಯವನ್ನು ಅಪೇಕ್ಷಿಸಿದರೆ ಅದು ದೊರಕುವುದು ರಣಾಂಗಣದಲ್ಲಿ, ವೀರ ರಥಿಕರ ಘೋಷದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ. ಸಂಧಿಯಿಂದ ರಾಜ್ಯ ದೊರಕದು. ಸುಯೋಧನ, ಈ ದರ್ಪಿತ ವಾಕ್ಯವನ್ನು ನೀನೆಷ್ಟು ಹೊತ್ತು ಸಹಿಸಬಲ್ಲೆ? ಅಗ್ರಜ, ಇದು ಕೌರವರ ರಾಜ್ಯಸಭೆ ಅಲ್ಲ, ಪಾಂಡುನಂದನ ಮಿತ್ರಕೂಟ. ಕೃಷ್ಣ, ಕವಿಬೇಡ ಸುಯೋಧನತೆ ತೋರಿ ಸುಯೋಧನ
ಕತಿ ಬೇಡಾಯ್ತು ಯೋಧನಗೆ ತೋರಿಗ ಜ್ಞಾತಿಯೊಳು ಸೇರಲೆ ಅದಕ್ಕಿಂತ ಗರ್ವವೇ ಅದೇ ಮಾತ ಹೊಗಳುವೆ ಅದಕ್ಕಿಂತ ಭಗಳುವೆ ಅದೇ ಮಾತನಾಡುವೆ ಕುಲಹೀನ ಕುಲವ ಮರತೆಯ ಬುರದಲು ಕಡಿಯದೆ ಬಿಡುವನೆ ರಾಜನದೊಳು ನಿನ್ನ ಮತವನಡಗಿಪ ಯೋಧನ ರಾಜನದೊಳು ನಿನ್ನ ಮತವನಡಗಿಪ ಚದುರರಿರ ಮರುಳೆ ಮರುದ ಮದಿಯದೆ ಮುರುದನರಿಯದೆ ಮರುದ ಮದಿಯದೆ ಮುರುದನರಿಯದೆ ದುಂದುಗವ ಪಡುವೆ ಪಡುವೆ ಸಾರು ಸಂಸಯಿಸ ನಿನ್ನ ಮೋತ ಸಾರು ಸಂಸಯಿಸ ನಿನ್ನ ಮೋತ ಸೈರಿಸಬಲ್ಲವರ ಪರಮ ಪುರುಷನೆಂಬ ಬಿರುದನು ಹಡವಿಯೋ ಹಡಗಿಪೆ ಹಡುಕನೆ ಪರಮ ಪುರುಷನೆಂಬ ಬಿರುದನು ಹಡವಿಯೋ ಹಡಗಿಪೆ ಹಡುಕನೆ ಕತಿ ಬೇಡೈಸು ಯೋಧನಗೆ ತೋರಿಗ ಜ್ಞಾತಿಯೊಳು ಸೈರನೆ ಕತಿ ಬೇಡೈಸು ಯೋಧನಗೆ ತೋರಿಗ ಜ್ಞಾತಿಯೊಳು ಸೈರನೆ 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 ಸಹೋದರ ಸಹೋದರ ಶಾಸನ ಅಗ್ರಜ ಈ ಕೃಷ್ಣನನ್ನು ಬಂಧಿಸಿ ಯಾರನ್ನು ಬಂಧಿಸಿರೋ ಮಂದಮತಿಗಳ ಯೋಗ ಮಾಯೆ ಜಾಗೃತನಾಗು ಕರ್ಣ ನಿನ್ನೊಡನೆ ಕೆಲವೊಂದು ರಹಸ್ಯ ವಿಚಾರಗಳನ್ನು ಮಾತಾಡಬೇಕು ನನ್ನೊಡನೆ ಬಾ ಕರ್ಣ ಹಿಡೀರಿ ಬಂಧಿಸಿ ಕೃಷ್ಣನ್ನ ಎಲ್ಲಿಗೆ ಕರೆದೊಯ್ವೆಯೋ ಸ್ವಾಮಿ ಪರಮಾತ್ಮ ಏನಪರಾಧವ ಗೈದನ ಎನ್ನುತ್ತ ಪರಮಾತ್ಮ ಏನಪರಾಧವ ಗೈದನ ಎನ್ನುತ್ತ ಎಲ್ಲಿಗೆ ಕರೆದೊಯ್ವೆಯೋ ಸ್ವಾಮಿ ಪರಮಾತ್ಮ ಜನನಿಯು ಯಾರೋ ಜನಕನು ಯಾರೋ ಬಂಧುವು ಯಾರೋ ಬಳಗವಿನ್ಯಾರೋ ಪರಮಾತ್ಮ ತಿಳಿಸುವೆ ಕರ್ಣ ತಿಳಿಸುವೆ ಜನನಿಯು ಯಾರೋ ಜನಕನು ಯಾರೋ ಬಂಧುವು ಯಾರೋ ಬಳಗವಿನ್ಯಾರೋ ಏನೊಂದನು ಹರಿಯೇ ಹೇ ವಾಸುದೇವ ಏನೊಂದನು ಹರಿಯೇ ಹೇ ವಾಸುದೇವ ಎಲ್ಲಿಗೆ
ಮಾಧವ ನೀನು ಮಾನವ ನಾನು ನನಗೂ ನಿನಗೂ ಏತರ ಸಂಬಂಧ ಪರಮಾತ್ಮ ಇವರು ಮಾಧವ ನೀನು ಮಾನವ ನಾನು ನನಗೂ ನಿನಗೂ ಏತರ ಸಂಬಂಧ ಜಗದ ನಿಂದನೆಯೊಳು ಬರು ನೊಂದೆನು ಸ್ವಾಮಿ ಪರಮಾತ್ಮ ಜಗದ ನಿಂದನೆಯೊಳು ಬಲು ನೊಂದೆನು ಸ್ವಾಮಿ ಎಲ್ಲಿಗೆ ಕರೆದೊಯ್ವೆಯೋ ಸ್ವಾಮಿ ಕರೆದೊಯ್ವೆಯೋ ಸ್ವಾಮಿ ಕರೆದೊಯ್ವೆಯೋ ಸ್ವಾಮಿ ಕರೆದೊಯ್ವೆಯೋ ಸ್ವಾಮಿ ಪರಮಾತ್ಮ ಮಹಾಮಹಿಮನಾದ ನೀನು ಈ ಕುಲಹೀನನನ್ನು ಇಷ್ಟೊಂದು ಆದರದಿಂದ ಕರೆತರಲು ಕಾರಣವೇನು ದೇವ? ಕರ್ಣ, ನನ್ನ ನುಡಿಯ ಸಂತೋಷದಿ ಆಲಿಸುದೀರ ಮಾತೆ ಕುಂತಿಯ ಕುವರ ಕುಂತಿ ಮಾತೆಯ ಕುವರ ನನ್ನ ನುಡಿಯ ಸಂತೋಷದಿ ಆಲಿಸುದೀರ ಮಾತೆ ಕುಂತಿಯ ಕುವರ ಕುಂತಿ ಮಾತೆಯ ಕುವರ ವೀರವರ ರವಿ ಕುವರ ವೀರವರ ರವಿ ಕುವರ. ಹಾಗಾದರೆ ನನ್ನ ಜನ್ಮ ರಾಶಿಯು ತಿಳಿಸಬಲ್ಲೆಯ ದೇವ? ತಿಳಿಸುವೆ ಕರ್ಣ, ತಿಳಿಸುವೆ. ನಿನ್ನ ಜನನ ಕರ್ಣದ್ವಾರ ಬೆಳೆದ ಗಂಗಾ ನದಿಯ ತೀರ. ನಿನ್ನ ಜನನ ಕರ್ಣದ್ವಾರ ಬೆಳೆದ ಗಂಗಾ ನದಿಯ ತೀರ. ನಾಮಧೇಯದಿ ದಾನ ಶೂರ ಕರ್ಣ ಕರ್ಣ ನಾಮಧೇಯ ದಾನ ಶೂರ ಕರ್ಣ ನಾಮಧೇಯದಿ ದಾನ ಶೂರ. ನಿನ್ನ ಚರಿತ್ರೆ ಆಶ್ಚರ್ಯಕರ ನಿನ್ನ ಚರಿತ್ರೆ ಆಶ್ಚರ್ಯಕರ ನಿನ್ನ ಚರಿತ್ರೆ ಆಶ್ಚರ್ಯಕರ. ಪರಮಾತ್ಮ, ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ಕುಲದವನು ಈರ ಕುಲದವನು ಎಂದು ಹೇಳಿಸ್ತಿರುವರಲ್ಲ ದೇವ. ನಾನಿಂಥವನೆಂಬ ವಿಚಾರವರು ತಿಳಿಯದೇ ದೇವ. ಕರ್ಣ, ಸೂತನು ಅನಾಥನಲ್ಲ ಚಂದ್ರಕುಲಾಧೀಶ ನೀನು. ಹೌದೇ ದೇವ? ಹೌದು ಕರ್ಣ. ಸೂತನು ಅನಾಥನಲ್ಲ ಚಂದ್ರಕುಲಾಧೀಶ ನೀನು. ಪಾಂಡವರೊಳು ಸೇರಿಸುತ್ತದಿ ಕರ್ಣ ಕರ್ಣ ಪಾಂಡವರೊಳು ಸೇರಿಸುತ್ತದಿ ಪಾಂಡವರೊಳು ಸೇರಿಸುತ್ತದಿ ಬಾಳುವಿ ಬಾರ ನೀನು ಸೇಮದಿ ಕರ್ಣ ಬಾಳುವಿ ಬಾರ ನೀನು ಕ್ಷೇಮದಿ
ಬಾಳುವಿ ಬಾರ ನೀನು ಕ್ಷೇಮದಿ. ಪರಮಾತ್ಮ ಅದೇನಿದಕ್ಕೂ ತಕ ಆಗತಕ್ಕ ಮಾತಲ್ಲ ದೇವ. ನನ್ನ ನುಡಿಯ ಸಂತೋಷದಿ ಆಲಿಸುವೀರ ಮಾತೆ ಕುಂತಿಯ ಕುವರ ಕುಂತಿ ಮಾತೆಯ ಕುವರ ವೀರವರ ರವಿ ಕುವರ ವೀರವರ ರವಿ ಕುವರ. ಕರ್ಣ, ಪರಮಾತ್ಮ ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಏನು ಶ್ರೇಷ್ಠವಾದ ಚಂದ್ರವಂಶವು ನನ್ನ ವಂಶವೇ? ಕುಂತಿ ದೇವಿಯೇ ನಿನ್ನ ಜನನಿ. ಲೋಕೈಕ ಮಾತೆಯಾದ ಕುಂತಿದೇವಿಯು ನನ್ನ ಜನನಿ. ಹೌದು ಕರ್ಣ, ಜಗತ್ತನ್ನು ಬೆಳೆಯುವ ಸೂರ್ಯದೇವನು ನಿನ್ನ ಜನಕನು. ಸೂರ್ಯದೇವನು ನನ್ನ ಜನಕನೇ. ಹೌದು ಕರ್ಣ, ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು ಕರ್ಣ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರೇ. ಪರಮಾತ್ಮ, ಓಹೋ ಮರೆತಿದ್ದು, ಇದು ಯುದ್ಧ ಕಾಲ. ಪಾಂಡವರ ತಲೆ ಕಾಯಲೆಂದು ನನ್ನನ್ನು ಮರೆಮಾಚಿಸುತ್ತಿರುವೆ ದೇವ. ಕರ್ಣ, ರಾಜಾದಿ ರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯಭಾರ ಮಾಡಿಕೊಂಡಿರಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಲ್ಲ ಕರ್ಣ. ಪರಮಾತ್ಮ, ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ಕುಲದವನು ಈನ ಕುಲದವನು ಎಂದು ಹೇಳಿಸಿದ್ದರಲ್ಲ, ಅವರಿಗೆ ನಾನು ಇಂಥವನೇ ಎಂಬ ವಿಚಾರ ತಿಳಿಯದೇ ದೇವ. ತಿಳಿಯದು ಕರ್ಣ, ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿಗಾಗಲಿ ಆ ಪಾಂಡವರಿಗಾಗಲಿ ನೀನು ಯಾರು ಎಂಬ ವಿಚಾರ ಅವರಿಗೆ ತಿಳಿಯದು ಕರ್ಣ. ಪರಮಾತ್ಮ, ಆ ಪಾಂಡವರು ನನ್ನನ್ನು ನೋಡಿದಾಗಲೆಲ್ಲ ನನ್ನನ್ನು ನೀಚ ಕುಲದವನು ಎಂದು ಹೇಳಿಸ್ತಿದ್ದಾರಲ್ಲ, ನಾನು ಇಂಥವನೇ ಎಂಬ ವಿಚಾರ ಅವರು ತಿಳಿಯದೇ ದೇವ. ತಿಳಿಯದು ಕರ್ಣ, ನೀನು ಇಂಥವರ ಎಂಬ ವಿಚಾರ ಅವರಿಗೆ ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿಯು ಪರಮಾತ್ಮ ಆ ಕರ್ಣನಾರು, ಆ ಕರ್ಣನನ್ನು ನೋಡಿದಾಕ್ಷಣ ನನ್ನ ಮನಸ್ಸಿನಲ್ಲಿ ಮರುಕ ಉಂಟಾಗುತ್ತದೆ ಅಲ್ಲ ಎಂದು ಕೇಳುತ್ತಿದ್ದಳು. ಆಗಲೂ ಸಹ ನಾನು ನಿನ್ನ ಜನ್ಮ ರಹಸ್ಯವನ್ನು ಆಕೆಗೆ ತಿಳಿಸಿರಲಿಲ್ಲ. ಇದೀಗ ನಾನು ಆಕೆಗೆ ನಿನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಬಂದಿರುವನು. ನಿನ್ನನ್ನು ನೋಡಲು ಆಕೆಯು ಗಂಗಾ ನದಿ ತೀರಕ್ಕೆ ಬರುತ್ತಿರುವಳು. ಅವಳ ಮನಸ್ಸನ್ನು ನೋಯಿಸಬೇಡ ಕರ್ಣ. ಆಗಬಹುದು ದೇವ. ಕರ್ಣ, ಪರಮಾತ್ಮ, ನಾನಿನ್ನು ಬರಲೇ? ಆಗಬಹುದು ದೇವ. ಕರ್ಣ, ಪರಮಾತ್ಮ, ನಿನ್ನ ಜನ್ಮ ರಹಸ್ಯವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿಯಿಂದ ಪಾರು ಮಾಡಿದ್ದೇನೆ. ಯಾರನ್ನು ಸೇರಬೇಕೋ ಯಾರನ್ನು ಬಿಡಬೇಕೋ ಅದು ನಿನಗೆ ಬಿಟ್ಟ ವಿಚಾರ ಕರ್ಣ. ಆಗಬಹುದು ದೇವ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕಂಥವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯ ಅವನು ನನ್ನ ಸಹೋದರನೇ. ಸಾವಿರ ಆನೆ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನ ಅವನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ಅವರು ನನ್ನ ಸಹೋದರರೇ. ಪರಶಿವನೊಡನೆ ಹೋರಾಡಿ ಪಾಶುಪದಾರ್ಥವನ್ನು ಪಡೆದು ದಶನಾಮಗಳಿಂದಲೂ ದಶ ದಿಕ್ಕುಗಳಿಂದಲೂ ದಿಗಂತ ಕೀರ್ತಿಯನ್ನು ಏರಿರುವ ಆ ನನ್ನ ಪರವೈರಿ ಅರ್ಜುನ ಅವನು ನನ್ನ ಸಹೋದರನೇ. ಬಂಧು ವರ್ಗದವರು ಯಾರೆಂದೂ ತಿಳಿಯದೆ ವ್ಯಥಪಡುತ್ತಿದ್ದ ನನಗೆ ಈಗ ಬಂಧು ವರ್ಗದವರು ಇಂಥವರೇ ಎಂಬ ವಿಚಾರವು ತಿಳಿದಾಕ್ಷಣ ನನ್ನ ಮನಸ್ಸಿನಲ್ಲಿ ಎಂಥ ಉಭಯ ಸಂಕಟ. ಏ ಪಾಪಿ ಕರ್ಣ, ಪಾಂಡುಪುತ್ರನಾಗಿ ನೀನು ಪಾಂಡುಪುತ್ರರನ್ನು ಕೊಲ್ಲಲು ಹೊರಟಿರುವೆಯಾ? ಕೊಲ್ಲಲೇ ಪಾಂಡುಕುಮಾರರಂ ನಾಂ ಕೊಲ್ಲಲೇ. ದುರದೋಳ್ ನಂತ ಮಂದಿರಂ ನಾನ್ ಕೊಲ್ಲುವುದೇ. ಕೊಲಧಾಂ ಬಿಟ್ಟೊಡೆ ಕೌರವೇಂದ್ರ ಈ ದರೆಯೋಳ್ ಸುಖ ಸಂಪತ್ತಿ ನಿಂ ಬಾಳ್ವನೇ.
ಚಲದಿಂ ಪಾರ್ಥನ ರುಂಡಮಂತರಿದೋ ಯೋಜನ ಛಲದಿಂ ಪಾರ್ಥನ ರುಂಡಮಂತರಿದೋ ಮತ್ತೊಮಿಗೆ ಮಮ ಸ್ವಾಮಿಗೆ ಆನಂದ ಮಂಸಲ್ಕಾಗದೆ ಪಾರ್ಥನ ಘೋರ ಶರಕೆ ನಾಂ ತುತ್ತಾಗಲೇ ಸಾಯಲೇ ತುತ್ತಾಗಲೇ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುದನ ವರತ ಜ್ವಲಿಸುವುದನ ವರ ಜ್ವಲಿಸುವುದನ ವರತ ದೇವ, ನಿನ್ನ ಹೊರತು ನನಗೆ ಬೇರೆ ಗತಿಯಾಡು. ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ನನ್ನ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ತುಂಬಿದ ರಾಜಸಭೆಯಲ್ಲಿ ದುಶಾಸನಿಂದ ಅಪಮಾನಿತಳಾದೆನು. ಕೀಚಕನ ಭಂಗವನ್ನು ಸಹಿಸಿದೆನು. ಕದ್ದ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಅಲೆದದ್ದು ಆಯಿತು. ಇನ್ನು ಮುಂದಾದರೂ ದ್ರೌಪದಿಯ ಕಷ್ಟದ ದಿನಗಳು ಕಳೆದವೆಂದು, ಬದುಕಿರುವ 4-6 ದಿನಗಳಾದರೂ ಸುಖವಾಗಿರೋಣವೆಂದು ಕಂಡರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಏ ವಿಧಾತ, ಈ ದ್ರೌಪದಿ ಹಣೆ ಇಲ್ಲಿ ಇನ್ನೂ ಅದೇನೇನನ್ನು ಬರೆದಿರುವೆ ದೇವ. ಪಾಂಚಾಲಿ, ಪ್ರಿಯ ಪಾಂಚಾಲಿ, ಪ್ರಿಯ ಪಾಂಚಾಲಿ, ಇವಳೇಕೆ ಇಷ್ಟು ಚಿಂತಾಮಗ್ನಳಾಗಿರುವಳು? ಶೋಕವೇಕೆ ಬೆಳಚೆಂದ ಮನದ ಬೆಳಚೆಂದ ಮನದ ಬೆಳಚೆಂದ ಮನದ ಕಡುಬು ರಾತ್ಮರವರನ್ನು ವಂದಿಸುವೆ ನಾರಣವೇ. ಪಾಂಚಾಲಿ, ಸಾಕವೇಕೆ ಬೆಳಚೆಂದ ಮನದ ಬೆಳಚೆಂದ ಮನದ ಬೆಳಚೆಂದ ಮನದ ಕಡುಬು ರಾತ್ಮರವರನ್ನು ವಂದಿಸುವೆ ನಾರಣವೇ. ಎನ್ನೊಯ್ರಿಗಳನ್ನು ನಿಗಿವೆ ನಾರಣದಿ, ಎನ್ನೊಯ್ರಿಗಳನ್ನು ನಿಗಿವೆ ನಾರಣವೇ. ಪಾಂಚಾಲಿ, ಸಿಗಿದವರ ಎದೆಯ ಬಗೆಯುತ್ತಲಿ ಹೃದಯ, ಸಿಗಿದವರ ಎದೆಯ ಬಗೆಯುತ್ತಲಿ ಹೃದಯ, ಬಿಸಿ ರಕ್ತದಿಂದ ಮುಡಿಕಟ್ಟುವೆನು ನಾ, ಬಿಸಿ ರಕ್ತದಿಂದ ಮುಡಿಕಟ್ಟುವೆನು ನಾ. ಪಾಂಡವರ ಪತ್ನಿ ಎನ್ನೆನಿಸಿದರೆಯಾಳ್, ಪಾಂಡವರ ಪತ್ನಿ ಎನ್ನೆನಿಸಿದರೆಯಾಳ್, ಕೆಚ್ಚನೆಯ ನಾರಿಯಂತಿರಲು ಈ ಪರಿಯಾಳ್, ಕೆಚ್ಚನೆಯ ನಾರಿಯಂತಿರಲು ಈ ಪರಿಯಾಳ್. ಸಾಕವೇಕೆ ಬಿಡುತ್ತಿದ್ದ ಮನದು ಬಿಡುತ್ತಿದ್ದ ಮನದು ಬಿಡುತ್ತಿದ್ದ ಮನದು ಕಡುಬು ರಾತ್ಮರವರನ್ನು ವಧಿಸುವೆ ನಾರಣದಿ. ಎಂಗೈರಿಗಳನ್ನು ಸಿಗುವೆ ನಾರಣದಿ, ಎಂಗೈರಿಗಳನ್ನು ಸಿಗುವೆ ನಾರಣದಿ. ಏಕೆ, ಏನಾಯಿತು? ಇಷ್ಟು ನಿಷ್ಕಾರಣವಾಗಿ ಹೇಳುವ ಕಾರಣವೇನು? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿ ಅಳವಿಗೆ 1-10 ಕಾರಣಗಳಿರುವು. ನೀವು ಪುರುಷರು, ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನಾಡಿ ಅಪಮಾನ ಮಾಡಿದ್ದಾದರೆ ನೀವೇ ಅವರಿಗೆ ಸರಿಯಾದ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ನಮ್ಮ ಆತ್ಮ ಗೌರವಗಳನ್ನು ಕಾಪಾಡಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷರ ಆಶ್ರಯವೂ ಬೇಕು. ಹೇ ದೇವ, ಇಂತಹ ಪರಾಧೀನ ಸ್ತ್ರೀ ಜಾತಿ ಅನ್ನೋದು ಏಕೆ ತಾನೇ ಸೃಷ್ಟಿಸಿದೆ ತಂದೆ? ಪಾಂಚಾಲಿ, ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿಗಳಾಜ್ಞೆ. ಓಹೋ, ಕೈ ಹಿಡಿದ ಧರ್ಮಪತಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳೇ ನಿಮಗೆ ಆಜ್ಞೆ ಮಾಡಿದರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡಿಬೇಕು ನಿಮ್ಮಂತಹ ಪತಿಗಳನ್ನು. ಅಗ್ರಜನ ಒಂದು ದಿನದ ಅವಿವೇಕದಿಂದ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ಅಗ್ರಜನ ಅನಂತ ತಪ್ಪುಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಕೇಳಿಕೊಳ್ಳುವೆ. ಆಗಿದ್ದು ಆಗಿ ಹೋಯ್ತು, ಮರೆತು ಬಿಡು. ಈ ದಿನ ನೀನೇಕೆ ಎಷ್ಟು ನಿಷ್ಕಾರಣ ಆಗಿ ಹೇಳುತ್ತಿರುವೆ? ನನ್ನೊಡನೆ ತಿಳಿಸಬಾರದೆ? ತಿಳಿಸುತ್ತೇನೆ ಪ್ರಾಣೇಶ್ವರ. ಆದ್ರೆ ಅದರಿಂದ ಆಗುವ ಪ್ರಯೋಜನವಾದ್ರೂ ಏನು? ಎಷ್ಟಾದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕವೇ. ಅದು ಅಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದ್ರೆ ಈಗ ಹೇಳುತ್ತೇನೆ ಕೇಳಿ. ಈ ದಿವಸ ಹಸ್ತಿನಾಂಬೆ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಗೆ
ಆ ದುರ್ಯೋಧನ ಪತ್ನಿಯಾದ ಆ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತನ್ನು ಕಳುಹಿಸಿದ್ದಾರೆ, ಇನ್ನೇನ ಸಂಧಿಯಾಗುವುದು, ಆಗಲಾದರೂ ಬಿಚ್ಚಿರುವ ಈ ನಿನ್ನ ಮುಡಿಯನ್ನು ಕಟ್ಟಿಸುವೆಷ್ಟೆಂದು ಕೇಳಿ ಕೇಕೆ ಹಾಕಿ ನಕ್ಕಳು ಪ್ರಾಣೇಶ್ವರ. ಪುನಃ ಆ ದುರ್ಯೋಧನೊಡನೆ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂಶಯವೂ ನಿಜವಾಯಿತು. ಗೋಪಿಕಾಂಗನೆಯರ ಜೊತೆಯಲ್ಲಿ ಸರಸ ಸಲ್ಲಾಪದಲ್ಲಿ ತೊಡಗಿರುವ ಆ ಯದುನಂದನನು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿಗಿರಿಗಾಗಲೇ ಹೀಗಾಗಿರಬಹುದು ಎಂದು ನಾನು ಭಾವಿಸಿದ್ದೆ. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೇನೆ. ಏನೆಂದು? ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿರುವ ಮುಡಿಯನ್ನು ಕಟ್ಟಿಸುವುದಿಲ್ಲವೇ ಏ ಭಾನುಮತಿ ಎಂಬುದಾಗಿ. ಬಾಪು ಪಾಂಚಾಲಿ ಬಾಪು, ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲೇ ಪ್ರವೀಣತೆಯನ್ನು ಮುಗಿಸಿಕೊಂಡಿದ್ದೆ ಎಂದುಕೊಂಡಿದ್ದೆ. ಆ ಭಾನುಮತಿಗೆ ಸರಿಯಾದ ಉತ್ತರವನ್ನೇ ನೀಡಿದ್ದೀಯ. ಒತ್ತಾಡುವೆನು ಬಾರೆ. ಆಹಾ ಪ್ರಾಣೇಶ್ವರ, ಪಾಂಚಾಲಿ ಒತ್ತಾಡುವೆನು ಬಾರೆ, ಪ್ರೇಮನ ಪ್ರೀತಿಯ ಪ್ರೇಯಸಿನೇನೋ. ನಾನೇ ಸ್ವಾಮಿ, ನಿಜವಾಗಿಯೂ ಪ್ರೇಮನ ಪ್ರೀತಿಯ ಪ್ರೇಯಸಿನೇನೋ, ಯಾರೇ ಒತ್ತಾಡುವೆನು ಬಾರೆ. ಸ್ವಾಮಿ. ಕೊಲ್ಲ ಅದ ಮರಕ್ಕೆ ಕೂತ ರಣದಳು ಅವರು ವಂಶವನ್ನೇ ಶಾಸನಗೈವೆ. ಬಂದಲೆ ಕೊಲ್ಲ ಅದ ಮರಕ್ಕೆ ಕೂತ ರಣದಳು ಅವರು ವಂಶವನ್ನೇ ಶಾಸನಗೈವೆ. ಕೊರುಳದ ಶಾಸನ ನೆಲವನ್ನು ಬಗೆದು ಕೊರುಳದು ಶಾಸನ ನೆಲವನ್ನು ಬಗೆದು ಕೊರುಳರವರ ಶಿರವನ್ನು ಕಡಿವೆ. ತಾಳೆ ಒತ್ತಾಡುವೆನು ಬಾರೆ, ಭೀಮನ ಪ್ರೀತಿಯ ಪ್ರೇಯಸಿ ನೀನು. ತಾಳೆ ಒತ್ತಾಡುವೆನು ಬಾರೆ. ಅಂಜಲಿ ಸ್ವಾಮಿ, ಸಭೆಯ ಪರಿಭವ ಮರೆತಿಗೆ ಏನೆ ಕೈದ ಶಪಥವನ್ನು ಮರೆಯುವನೆ. ಸಭೆಯ ಪರಿಭವ ಮರೆತಿಗೆ ಏನೆ ಕೈದ ಶಪಥವನ್ನು ಮರೆಯುವನೆ. ಚೆಂದಿಪೆಯಾಗೆ ನೃಪದ ಕುವರಿಗೆ, ಚೆಂದಿಪೆಯಾಗೆ ನೃಪದ ಕುವರಿಗೆ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ತಾಳೆ ಬಿಚ್ಚಿದ ಮುಡಿಯ ಕಟ್ಟುವೆ ಬಾರೆ. ತಾಳೆ ಮುತ್ತಾಡುವೆನು ಬಾರೆ, ಭೀಮನ ಪ್ರೀತಿಯ ಪ್ರೇಯಸಿ ನೀನು. ತಾಳೆ ಮುತ್ತಾಡುವೆನು ಬಾರೆ. ಪ್ರಾಣೇಶ್ವರ, ಪಾಂಚಾಲಿ ಆದರೂ ಸಹ ನೀವೆಲ್ಲವನ್ನು ಮರೆತು ಹೋದಂತೆ ಕಾಣಿಸುತ್ತಿರುವುದಲ್ಲವೇ? ಈ ಹಿಂದೆ ಬಿಚ್ಚಿದ ನನ್ನ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿ ಮತ್ತೇನನ್ನು ಹೇಳಿದಿರಲ್ಲವೇ ಪ್ರಿಯ? ಪುನಃ ನನ್ನಿಂದ ಪ್ರತಿಜ್ಞಾ ವಾಕ್ಯವನ್ನು ಕೇಳಲು ಬಯಸುವೆಯಾ? ಪ್ರತಿಜ್ಞಾ ವಾಕ್ಯವನ್ನು ಮರೆಯುವಂತ ಹೇಳಿಯಲ್ಲ ಈ ಪ್ರಚಂಡ ಭೀಮ. ನಿಜವೇ ನಿಜವೇ, ನೀವೆಂದಿಗೂ ಮಾಡಿರುವ ಪ್ರತಿಜ್ಞೆಯನ್ನು ಮರೆಯುವವರಲ್ಲ. ನೀವು ಆಡದಂತೆ ಮಾಡಬೇಕೆಂಬುದು ನನ್ನ ಇಚ್ಛೆ. ಆದ್ರೆ ಏನು ಮಾಡಲಿ? ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನೋ? ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮಾತ್ರ ಯುದ್ಧವನ್ನು ನಿರೀಕ್ಷಿಸುತ್ತಿರುವೆನು. ಧರ್ಮಪಾರಾಯಣನಾದ ಯದುಷ್ಟರನು ದುರ್ಯೋಧನನಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ.
ಕ್ಷಮಿಸಲಾರೆ. ನೋಡು ಅಣ್ಣ, ಆಗಲೇ ಭೀಮಸೇನನು ಸಂಧ್ಯೆ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸಿದ್ರು. ಪಾರ್ಥ, ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರೂ ಶಕ್ತರಲ್ಲ. ಪಾರ್ಥ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣ. ಪ್ರಾಣೇಶ್ವರ, ಪಾರ್ಥ, ಆ ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ತಮ್ಮನನ್ನು ಸಮಾಧಾನ ಪಡಿಸುವುದೇ ಉತ್ಸಾಹವಾಗಿರುವುದು. ಶಾಂತನಾಗು ತಮ್ಮ, ಶಾಂತನಾಗು. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ನಿಮ್ಮ ಪ್ರಶ್ನೆಗೆ ಈ ನನ್ನ ಬಿರುಗುದಲು ಸರಿಯಾದ ಉತ್ತರವನ್ನು ಕೊಡಬಹುದಲ್ಲವೇ? ಅಗ್ರಜ, ಸರಿಯಾದ ಸಮಯಕ್ಕೆ ಬಂದೆ. ನನಗೆ ಯಾರ ಬಳಿಯಲ್ಲೂ ಕೋಪವಿಲ್ಲ. ಸಂಧಿಯ ಯಾಚನೆಯು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದು ಬಯಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆ ಬಾಗಿಲಲ್ಲಿ ಭಿಕ್ಷೆ ಯಾಚನೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆದಲ್ಲ. ಇದು ನಿಮಗೆ ಸಹ್ಯವಾಗಿರಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ನಾನು ಮತ್ತು ಪಾಂಚಾಲಿ, ನಾನು ಮತ್ತು ನನ್ನ ಗದೆ ಇವೆರಡೇ ಕುರುವಂಶವನ್ನು ಸಮೂಲವಾಗಿ ನಾಶ ಮಾಡುವೆನು. ನೀವು ನಿಶ್ಚಿಂತೆಯಿಂದ ನೀನು ನಿಶ್ಚಿಂತೆಯಿಂದ ಸಂಧಿ ಯಾಚನೆಯಲ್ಲಿ ತೊಡಗಿರಿ. ನಾನು ಮಾತ್ರ ನನಗೆ ತೋಚಿದ್ದನ್ನು ನಾನು ತೋರುವೆ. ನಿಲ್ಲೋ ಪ್ರಿಯ ಸಹೋದರ, ಶಾಂತನಾಗುತ್ತಮ್ಮ. ನನ್ನಲ್ಲಿ ಕೋಪವೇ? ಕೋಪ ಮಾಡಬೇಡವಣ್ಣ. ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಪಾಂಚಾಲಿ, ಇದಕ್ಕೇನು ಹೇಳುವೆ? ಧರ್ಮ ಧರ್ಮ ಎಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವಲ್ಲವೇ ಪ್ರಾಣೇಶ್ವರ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯನ ಕರ್ತವ್ಯವಲ್ಲವೇ? ನಾವು ಒಂದು ವೇಳೆ ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದಿನ ವಿಚಾರಗಳಿಗಾಗಿ ನಾವೇ ಚಿಂತಿಸಬೇಕಾಗಿರುತ್ತೆ. ನಾನು ಅದಕ್ಕಾಗಿ ಎದರಿ ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡುತ್ತಿರುವೆ. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಲು ಅಪಮಾನ ಹೊಂದಿದ್ರಿ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆ ಔತಣ ಕುಟುಂಬ ಕನಿಷ್ಠ ಪರಿಜ್ಞಾನವು ನಿಮಗಿಲ್ಲದೆ ಹೋಯಿತು. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿದರಲ್ಲ ಎನ್ನುವ ಚಿಂತೆ ನನ್ನನ್ನು ಕಾಡ ಹತ್ತಿದೆ. ಏನಿದು? ಏನಿ ಕೋಲಾಹಲ? ಅರ್ಜುನ, ನಾನಿಂದ ಹೊರಡುವೆನು. ಸಂಧ್ಯಾ ಫಲಾಫಲಗಳನ್ನು ಕೇಳಿ ನನಗೆ ಯಾವುದೇ ಪ್ರಯೋಜನವಿಲ್ಲ. ನಿಮ್ಮ ಅಪೌರುಷ ವರ್ತನೆಯ ಫಲವನ್ನು ನೀವೇ ಪಡೆಯಿರಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ಸಮಾಧಾನರಾಗಿ. ಅದು ಯದುಪತಿ ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆ ಬರುತ್ತಿರುವರು. ಅವರಿಂದ ರಾಜ್ಯಸಭೆಯ ಸಮಾಚಾರವನ್ನು ತಿಳಿದು ಬಳಿಕ ನಿಮ್ಮ ಇಷ್ಟದಂತೆ ಮಾಡಿ ಸ್ವಾಮಿ. ಅಣ್ಣ, ಪರಮಾತ್ಮ ಪಾಂಡವರ ಪ್ರಣಾಮಗಳನ್ನು ಸ್ವೀಕರಿಸಿ. ಯುಧಿಷ್ಠಿರ, ವಿಜಯಶಾಲಿಯಾಗು. ಅರ್ಜುನ, ವಿಜಯಶಾಲಿಯಾಗು. ಕೃಷ್ಣ, ಭೀಮಸೇನ, ವಂದಿಸುವೆನು. ಭೀಮಸೇನ, ನಾನು ಇಲ್ಲಿಂದಲೇ ಆಶೀರ್ವದಿಸುವನು. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಓದವನಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು ಧರ್ಮನಂದನ. ಸಂಧ್ಯಾ ವಿಚಾರವು ನಡೆಯುತ್ತೆ ಪರಮಾತ್ಮ. ಓಹೋ, ನಡೆಯಿತು. ಪಾಂಚಾಲಿ, ನಾನಿಲ್ಲಿರುವುದು ಸಾಧ್ಯವಿಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ಸಮಾಧಾನರಾಗಿ. ಮೊದಲು ಅಣ್ಣನ ಮಾತು ಮುಗಿಯಲಿ ಸ್ವಾಮಿ. ನಿಮ್ಮಣ್ಣನ ಮಾತನ್ನು ಕೇಳುವುದರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಪರಮಾತ್ಮ, ಮುಂದೇನಾಯಿತು? ಸಭೆಯಲ್ಲಿ ಏನೇನು ನಡೆಯಿತು? ಸಭೆಯಲ್ಲಿ ಏನೇನು ನಡೆಯಿತು? ಧರ್ಮನಂದನ, ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು ಧರ್ಮನಂದನ. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಅಗ್ರಜನ ಅಪೇಕ್ಷತೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಲ್ಲಿ ಅರ್ಜುನನು ಬಳೆಯನ್ನು ತೊಟ್ಟನು. ಈಗ ಈ ಸಂಧಿ ನೆಪದಲ್ಲಿ ನಮಗೆಲ್ಲರಿಗೂ ಸೀರೆಯನ್ನು ನುಡಿಸಲು ಬಯಸುವೆಯಾ? ಯಾಗ್ರಸೇನಿ, ಪಾಂಡುಪುತ್ರರ ಮೇಲೇಕೆ ನಿನಗಿಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನಾನು ಹೇಳುವ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಸ್ವಾಭಿಮಾನ್ಯ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೇನು ಸಂಬಂಧವಿಲ್ಲ. ಇರುವುದಯ್ಯ, ಇರುವುದು. ಅತ್ಯಂತ ನಿಕಟವಾದ ಸಂಬಂಧವಿರುವುದು ಭೀಮಸೇನ. ಪರಮಾತ್ಮ, ಪರಮಾತ್ಮ, ಮುಂದೇನಾಯಿತು?
ಧರ್ಮನಂದನ, ನಿಮ್ಮ ಸಂದೇಶವನ್ನು ರಾಜ್ಯಸಭೆಗೆ ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದ್ರಣ್ಣ? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ ಆತನು ಸಹ. ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳುವುದೇ ನೀನು ಇಚ್ಛೆ ಆಯ್ತಾ ಕೃಷ್ಣ? ಸಾಧಿಸಿದೆ, ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷ ವರ್ತನೆ ಫಲವನ್ನು ನೀವೇ ಮುಂದಿಸಿರಿ. ಈ ಭೀಮನು ಅದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಪಾಂಚಾಲಿ, ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೆ ಬಿಡನು. ನಿಲ್ಲಯ ಭೀಮಸೇನ, ನಿಲ್ಲು. ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳಲು ಹೇಗೆ ತಾನೇ ಸಾಧ್ಯವಾದೀತು? ಸಮಾಧಾನ ತಂದುಕೊಂಡು ನಾನು ಹೇಳುವ ಮಾತನ್ನು ಸಂಪೂರ್ಣವಾಗಿ ಕೇಳು ಭೀಮಸೇನ. ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಸಂಧಿಯ ಸುದ್ದಿ ನನಗೊಪ್ಪದು, ಒಪ್ಪದು, ಒಪ್ಪದು. ಇರುವುದಯ್ಯ ಭೀಮಸೇನ, ಇರುವುದು. ನಿನಗೊಪ್ಪುವ ವಿಚಾರವೆಂದಿರುವುದು. ಆ ದುರ್ಯೋಧನ ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು ಭೀಮಸೇನ. ಏನು? ಆ ದುರ್ಯೋಧನನ ಸಂದೇಶ? ಹಾಗಾದರೆ ಅದು ಸಂಧಿಯಾಗಿರಲಾರದು. ಹೇಳು ಕೃಷ್ಣ, ಏನು ಆ ಸಂದೇಶ? ಭೀಮಸೇನ, ಅದನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನೀನು ನನ್ನ ಬಳಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು ಭೀಮಸೇನ. ಈಗಲೇ ನಿಂತಲ್ಲಿಯೇ ಹೇಳಿಬಿಡು ಕೃಷ್ಣ, ವಂದಿಸುವೆನು. ಇಲ್ಲ ಭೀಮಸೇನ, ನೀನು ಕುಳಿತುಕೊಳ್ಳದ ಹೊರತು ನಾನು ಆ ವಿಚಾರವನ್ನು ಹೇಳುವುದಿಲ್ಲ. ಈ ಅಪಹಾಸ್ಯ ಏಕೆ ಕೃಷ್ಣ? ಇದು ಅಪಹಾಸ್ಯ ಅಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ನನ್ನನ್ನು ಕಂಡರೆ ಕೃಷ್ಣನಿಗೂ ಭಯ. ನಿನ್ನ ಅಪೇಕ್ಷೆಯಂತೆ ಆಗಲಿ ಕೃಷ್ಣ, ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು ಕೃಷ್ಣ. ನೀನು ಕೋಪ ಮಾಡುವುದಿಲ್ಲ ಅಷ್ಟೇ? ಅದು ಆಗಲಿ. ಅರ್ಜುನ, ಪರಮಾತ್ಮ, ಸ್ವಲ್ಪ ಈ ಗದೆಯನ್ನು ಹಿಡಿದುಕೋ. ಬಿಡಯ. ಯಾಜ್ಞಸೇನಿ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಆಜ್ಞೆಯನ್ನು ನಾನು ಎಂದಾದ್ರೂ ಮೀರಿರುವೆನೆ ಅಣ್ಣ. ಹಾಗಾದರೆ ತೆಗೆದುಕೋ. ಈ ಹಗ್ಗವು ನನಗೆ ಒಂದು ಕಡೆ ಪುರಸ್ಕಾರ ರೂಪವಾಗಿ ದೊರಕಿರುವುದು. ಈ ಹಗ್ಗದ ಸಹಾಯದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಅಣ್ಣ, ಪರಿಹಾಸ ಮಾಡುತ್ತಿರುವೆಯಾ? ಇದು ಪರಿಹಾಸ್ಯವಲ್ಲ ಯಾಜ್ಞಸೇನಿ. ನೀನು ಶತ್ರುಗಳ ಎಡಮುಡಿಯನ್ನು ಕಟ್ಟುವುದರಲ್ಲಿ ಮಹಾಪಂಡಿತೆಯಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಅದನ್ನು ಕೇಳುವ ಇಚ್ಛೆ ನಿನಗಿದ್ದರೆ. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಈಗ ಕೇಳಿರಿ ಎಲ್ಲರೂ. ಭೀಮಸೇನನ್ನು ಬಂಧಿಸಿರುವ ಹಗ್ಗದ ಸಹಾಯದಿಂದ ಇಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಈ ಕಾರ್ಯವನ್ನು ಮಾಡಿದವರು? ಮತ್ತಿನ್ಯಾರು? ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದನು. ಇಂತಹ ಮಹಾ ಕಾರ್ಯವನ್ನು ಅವರಿಗಲ್ಲದೆ ಮತ್ತಿನ್ಯಾರಿಗೆ ಮಾಡಲು ಸಾಧ್ಯ ಧರ್ಮನಂದನ? ಪಾಂಚಾಲಿ, ನನ್ನ ಕರಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ಸಂಧಾನಿಯಾದ ಕೃಷ್ಣನನ್ನು ಆ ದುರುಳರು ಈ ರೀತಿ ಅವಮಾನ ಮಾಡಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ ಭೀಮಸೇನ, ಆ ದುರ್ಯೋಧನು ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಹೇಳುತ್ತೇನೆ ಕೇಳಿ. ದುಡುಕುತ್ತ ನುಡಿದ ಕೌರವನು ಇಡೀ ಪಾಪತಿಯೇ ಕೇಳ. ಭೀಮಸೇನ, ದುಡುಕುತ್ತ ನುಡಿದ ಕೌರವನು ಇಡೀ ಪಾಪತಿಯೇ ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ. ಭೀಮಸೇನ, ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ. 5 ಗ್ರಾಮವ ಕೊಡಲು, ಭೀಮನಿಗೊಂದು ಊರನ್ನು ಬಿಡಲು. 5 ಗ್ರಾಮವ ಕೊಡಲು, ಭೀಮ
ಮಡಿಗೊಂದು ಊರಲು ಬಿಡಲು ಕೊಡುವೆನು ರಾಜ್ಯವ ತಾಳು ಮಡಿದಾಗಲೆಂದ ಕೊಡುವೆನು ರಾಜ್ಯವ ತಾಳು ಮಡಿದಾಗಲೆಂದ ದುಡುಕುತ್ತ ನುಡಿದ ಕೌರವನು ಹಿಡಿ ಬಾಪತಿ ಏಕೆ ಹಿಡಿ ಬಾಪತಿ ಏಕೆ ಹಿಡಿ ಬಾಪತಿ ಏಕೆ ಇಷ್ಟು ಮಾತ್ರ ಭೀಮಸೇನ, ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ವೀರರಥಿಕರ ಮಹಾಘೋಷದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಂದನದಲ್ಲಿ ಎಂದು ತಿಳಿಸಿದನು ಭೀಮಸೇನ. ಯುಧಿಷ್ಠಿರ, ಪರಮಾತ್ಮ. ಇದಕ್ಕೆ ನಿನ್ನ ಅಭಿಪ್ರಾಯ? ಪರಮಾತ್ಮ, ಕೃಷ್ಣ ಈ ಗಣಪಾಪ ಸಮರ ಪ್ರಳಯದ ಮಹಾಕ್ರಾಂತಿ ಅಶಾಂತಿಯ ಮಾನದಹನ ಇದು ಧರ್ಮ ಪತನ ಕೃಷ್ಣ ಪರಮಾತ್ಮ. ಧರ್ಮದ ಹಾದಿ ಕರ್ಮದ ಕಡಲು ಅಂತರ ತಿಳಿದವ ನೀನಯ್ಯ ಎನ್ನಂತರ ತಿಳಿದವ ನೀನಯ್ಯ. ಪರಮಾತ್ಮ, ಧರ್ಮದ ಹಾದಿಗೆ ಕರ್ಮದ ಕಡಲು ಅಂತರ ತಿಳಿದವ ನೀನಯ್ಯ ಎನ್ನಂತರ ತಿಳಿದವ ನೀನಯ್ಯ. ಪರಮಾತ್ಮ, ಪಂಥಗಳಿಂದ ರಕ್ತ ಪ್ರಹಾರ ಪಾಪದ ಶಾಪವೇ ರಾಜ್ಯದ ಕಾಂತೆ. ಪಂಥಗಳಿಂದ ರಕ್ತ ಪ್ರಹಾರ ಪಾಪದ ಶಾಪವೇ ರಾಜ್ಯದ ಕಾಂತೆ. ಭೀಕರವಾದ ಸಮರವ ನಳಿಸಿ ಭೀಕರವಾದ ಸಮರವ ನಳಿಸಿ ಶಾಂತಿಯ ಧ್ವಜವನ್ನು ಹಾರಾಡಿಸಿ. ಪರಮಾತ್ಮ, ಶಾಂತಿಯ ಧ್ವಜವನ್ನು ಹಾರಾಡಿಸಿ. ಧರ್ಮದ ಹಾದಿಗೆ ಕರ್ಮದ ಕಡಲು ಅಂತರ ತಿಳಿದವ ನೀನಯ್ಯ ಎನ್ನಂತರ ತಿಳಿದವ ನೀನಯ್ಯ. ಪರಮಾತ್ಮ, ಸೋದರ ಸಮರ ನೋಡಲು ಘೋರ ನೋಡಲಾರೆ ನೀ ಧರ್ಮದ ಪತನ. ಸೋದರ ಸಮರ ನೋಡಲು ಘೋರ ನೋಡಲಾರೆ ನೀ ಧರ್ಮದ ಪತನ. ಭೀಕರವಾದ ಸಮರವ ನಳಿಸಿ ಭೀಕರವಾದ ಸಮರವ ನಳಿಸಿ ಶಾಂತಿಯ ಧ್ವಜವನ್ನು ಹಾರಾಡಿಸಿ. ಶಾಂತಿಯ ಧ್ವಜವನ್ನು ಹಾರಾಡಿಸಿ. ಪರಮಾತ್ಮ, ಧರ್ಮದ ಹಾದಿಗೆ ಕರ್ಮದ ಕಡಲು ಅಂತರ ತಿಳಿದವ ನೀನಯ್ಯ ಎನ್ನಂತರ ತಿಳಿದವ ನೀ
ಸಂದೇಶಕ್ಕೆ ನಮಗುಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ ನಾ ಯುದ್ಧವನ್ನು ಬಯಸಿದವನಲ್ಲವೆಂದು. ನನ್ನ ನಿರೀಕ್ಷೆಗಳನ್ನೆಲ್ಲ ಮೀರಿ ನಮ್ಮ ಮುಂದೆ ಮುಂದೆ ನಿಂತಿರುವುದು ಯುದ್ಧ. ಪರಮಾತ್ಮ, ಅಗ್ರಜ, ನನ್ನ ಕರಗಳನ್ನು ಬಿಚ್ಚು. ನೀನೆಲ್ಲಿ ಬಿಚ್ಚಿಯೇ? ನೀನೊಂದು ಧರ್ಮದ ಗೊಟ್ಟು. ಅರ್ಜುನ, ಕಿರೀಟಿ, ನನ್ನ ಕರಗಳನ್ನು ಬಿಚ್ಚು. ನೀನೆಲ್ಲಿ ಬಿಚ್ಚಿಯೇ? ವಿರಾಟನ ಅರಮನೆಯಲ್ಲಿ ಕಾಲಿಗೆ ಗೆಜೆಯನ್ನು ಕಟ್ಟಿ ತಕ್ಕ ತೈ ಎಂದು ಕುಣಿದವ ನೀನು. ವಾಸುದೇವ, ನನ್ನ ಕರಗಳನ್ನು ಬಿಚ್ಚು. ನೀನೆಲ್ಲಿ ಬಿಚ್ಚಿಯೇ? ಕಪಟ ನಾಟಕ ಸೂಟ್ಕದ್ವಾರಿ, ನೀವ್ಯಾರೂ ಬಿಚ್ಚುವುದಿಲ್ಲವೇ? ನನ್ನ ಕರಗಳನ್ನು ನಾನೇ ಬಿಚ್ಚಿಕೊಳ್ಳುವೆ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಎಲ್ಲಿ ನನಗದೆ, ಎಲ್ಲಿ ನನಗದೆ? ಅಗ್ರಜ, ಎಲ್ಲರೂ ಕೇಳಿ ನನ್ನ ಪ್ರತಿಜ್ಞೆಯನ್ನು. ವಾಯುದೇವನ ಅಂಶದಿಂದ ಹುಟ್ಟಿದ್ದೆ ನಿಜವಾದರೆ, ವೀರಮಾತೆ ಕುಂತಿದೇವಿಯ ಸ್ತನ್ಯಪಾನ ಮಾಡಿದ್ದೆ ಸತ್ಯವಾದರೆ, ನಾಳೆ ಬರುವ ಯುದ್ಧದಲ್ಲಿ ಕೌರವರ 99 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಿ ಆ ದುಶ್ಯಾಸನನ ಒಡಲನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡಿಮುಡಿಯನ್ನು ಕಟ್ಟಿಸುವೆನು. ದುರುಳ ದುರ್ಯೋಧನನ ಈ ನನ್ನ ಗದೆಯಿಂದ ಒಡೆಯನ್ನು ಮುರಿದು ಅವನ ರಾಜ ಕಿರೀಟವನ್ನು ಎನ್ನ ಎಡಗಾಲಿನಿಂದ ಒತ್ತು 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 ಪುಡಿ ಪುಡಿ ಮಾಡದೆ ಹೋದರೆ ವೈರಿ ಕುರುಕುಲಾದ ಮರನು ಒಲಿಸುವನು ಸರಿಗೆ ಮೆರೆದು ದುರಹಂಕಾರದಿ. ವಾಸುದೇವ, ವೈರಿ ಕುರುಕುಲಾದ ಮರನು ಒಲಿಸುವನು ಸರಿಗೆ ಮೆರೆದು ದುರಹಂಕಾರ ಕರಿಸುವನು ಗರ್ವದಿ ಮೆರು. ವೈರಿ ಕುರುಕುಲಾದ ಮರನು ಅಗ್ರಜ, ಅನುಜರಂಬುವ ಅಕ್ಕರ ಇಲ್ಲದ ಹೊಕ್ಕಿದ ಕುರುಡನ ಕೊಂದೆಗಳ ಅನುಜರಂಬುವ ಅಕ್ಕರ ಇಲ್ಲದ ಹೊಕ್ಕಿದ ಕುರುಡನ ಕೊಂದೆಗಳ ಪಕ್ಕದಲ್ಲ ಬಬಾಕಿಸಿ ನನ್ನ ಗಂಧೇಳ ವೈರಿಗಿದವು. ವಾಸುದೇವ, ಪಕ್ಕದಲ್ಲ ಬಬಾಕಿಸಿ ನಮ್ಮ ಗಂಧೇಳ ವೈರಿಗಿದ ಕುರುಡನ ಲೆಕ್ಕಿಸದೆ ಕಳಗಿದ್ದು ಬಂದು ಸಭೆಗಳೊಳಗೆ ಲೆಕ್ಕಿಸದ ಕಳಗಿದ್ದು ಬಂದು ಸಭೆಗಳೊಳಗೆ ಸಭೆಯಲ್ಲಿ ಭಕ್ತಿಯ ಗರ್ವದ ಜನಿತ, ಸಭೆಯಲ್ಲಿ ಭಕ್ತಿಯ ಗರ್ವದ ಜನಿತ ದುರ್ಮೂರ್ಖರವರಾಗದು ಎನ್ನುವುದು. ಕುರುಕುಲಾದ ಮರನು ಬದುಕುವನು ತೆರಿಗೆ ಮೆರೆದು ದುರಹಂಕಾರದಿಂದ, ತೆರಿಗೆ ಮೆರೆದು ದುರಹಂಕಾರ ಧಿಕ್ಕರಿಸಿಕೊಂಡು ಗರ್ವದ ಮೆರು. ವೈರಿ ಕುರುಕುಲಾದ ಮರನು, ಕುರುಕುಲಾದ ಮರನು, ಕುರುಕುಲಾದ ಮರನು ಸಿಗಿದ ಬಿಸಾರುವನು. ವಾಸುದೇವ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ವಿಜಯಶಾಲಿಯಾಗು ಭೀಮಸೇನ. ಅಶ್ವರಥಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ तं सूर्यं प्रणमाम्यहं, तं सूर्यं प्रणमाम्यहं. हे भगवान भास्करा, ಯಲಾರದ ಘೋರಸನ್ ದೇಹದಾತ್ಮಿಯಳ್ ಮುಳುಗಿದೇನಾ. ಏ ಭಾಸ್ಕರ, ಅರಿಯ
ಹರಿಯಲಾರದ ಘೋರಸನ್ ದೇಹದಾತ್ಮಿಯೊಳ್ ಮುಳುಗಿದೇನ ಮನದಿ ಮೂಡಿದ ಅಂಧಕಾರವ ಭಾಸ್ಕರ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ ಹರಿಯಲಾರದ ಘೋರ ಸಂದೇಹ ಭಾಸ್ಕರ ಬಂಧು ಬಾಂಧವರೆಂಬ ಪಾಚಕ್ಕೆ ಇಂದು ಸಿಲುಕಿ ನೊಂದೆ ತಾಪದಿ ಬಂಧು ಬಾಂಧವರೆಂಬ ಪಾಚಕ್ಕೆ ಇಂದು ಸಿಲುಕಿ ನೊಂದೆ ತಾಪದಿ ನೀಗಿಸೋ ಶೋಧನೆಯ ಗೈಯದೆ ಭಾಸ್ಕರ ನೀಗಿಸೋ ಶೋಧನೆಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಹರಿಯಲಾರದ ಘೋರ ಸಂದೇಹ ಭಾಸ್ಕರ 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 ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವೂ ಇದೆ. ಇಲ್ಲಿ ನಿನ್ನ ಜನ್ಮ ರಹಸ್ಯವು ತಿಳಿಯುವುದೆಂದು ಹೇಳಿದರು. ಆ ರಹಸ್ಯವೇನು ದೇವ? ಯುಗ ಯುಗದಿಂದಲೂ ಈ ಜಗತ್ತನ್ನು ಪ್ರಕಾಶಮಾನವಾಗಿ ಬೆಳಗುತ್ತಿರುವೆ. ಆದರೆ ನನ್ನ ಮನಸ್ಸಿನಲ್ಲಿರುವ ಅಂಧಕಾರವನ್ನು ಹೋಗಲಾಡಿಸಿ ನನ್ನನ್ನು ಉದ್ಧರಿಸು ದೇವಾ, ಉದ್ಧರಿಸು. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಕರ್ಣ, ಕುಮಾರ. ಯಾರು? ಕರ್ಣ. ಯಾರು? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಈ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲನೆಯದಾಗಿ ಪರಿಚಯಿಸಿದ ಸ್ತ್ರೀ ನಾನೇ ಕಂದ. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕುಮಾರ. ಕುಂತಿ, ನನ್ನ ಎತ್ತ ಮಾತೆ ಕುಂತಿ. ಅಮ್ಮ, ಇದೋ ನಿನಗೆ ನಮಸ್ಕರಿಸುವುದು. ಅಮ್ಮ, ನೀನೇನಾ ನನ್ನ ಅಡೆದ ಮಾತೆಯೋ? ಹೌದು ಕರ್ಣ, ಹೌದು ಕುಮಾರ. ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆ ಇರದೆ. ನದಿಯೊಳಗೆ ನೂಕಿದೆ ಮಮತೆ ಇರದೆ. ನದಿಯೊಳಗೆ ನೂಕಿದೆ. ಅಮ್ಮ, ಕರ್ಣ, ಜನಿಸಿದ ಕ್ಷಣ ಕರುಣೆ ತೊರೆದು ಅಮ್ಮ ಜನನಿ ಅಮ್ಮ ಜನಿಸಿದ ಕ್ಷಣ ಕರುಣೆ ತೊರೆದು ಜಲದೊಳೆಸೆದು
ಗೈಯಲು ಜನಿಸಿದ ಕ್ಷಣ ಕರುಣೆ ತೊರೆದು ಜಲದೊಳೆದು ಗೈಯಲು ಕಂದ ನೆನೆಸಿದಂದು ನಿನಗೆ ಕಂದ ನೆನೆಸಿದಂದು ನಿನಗೆ ನಾನು ಕೈದ ಅಪರಾಧವೇನು ನಾನು ಕೈದ ಅಪರಾಧವೇನು ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆಗಿರಲಿ ನದಿಯೊಳಗೆ ನೂಕಿದೆ ಮಂದ ಭಾಗ್ಯದಂತೆ ನಾನು ಬಾಲ್ಯದಿಂದಲೂ ಅಲೆದೆನೋ ಹೌದಮ್ಮ ಮಂದ ಭಾಗ್ಯದಂತೆ ನಾನು ಬಾಲ್ಯದಿಂದಲೂ ಅಲೆದೆನೋ ಸೂತನೆಂಬ ನಿಂದನೆಗಳು ಸೂತನೆಂಬ ನಿಂದನೆಗಳು ಮುಳುಗಿ ಬಹಳ ಮುಂದೆನು ಅಡದ ಜನನಿ ಜನಕನಾರೋ ಎಂದು ಕಂಬನಿ ಕರೆದೆನು ಎಂದು ಕಂಬನಿ ಕರೆದೆನು ಅಮ್ಮ ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆ ಇರಲಿ ನದಿಯೊಳಗೆ ನೂಕಿದೆ ಅಮ್ಮ ಜನನಿ ಅಮ್ಮ ಇದೋ ನಿನ್ನ ಪಾದಕ್ಕೆ ಬಿದ್ದು ನಮಸ್ಕರಿಸುವರು ತಾಯಿ. ಕೀರ್ತಿಶಾಲಿಯಾಗು ಕಂದ, ಕೀರ್ತಿಶಾಲಿಯಾಗು. ನನ್ನದೆಂತಹ ಕೀರ್ತಿಯಮ್ಮ, ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧಗಳಾದರೂ ಹೇರು ತಾಯಿ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ಮರಿಗಳನ್ನು ಎಷ್ಟೋ ವಿಧದಿಂದ ಸಾಕಿ ಸಲುಹು. ಆದರೆ ಮನುಷ್ಯ ಮಾತ್ರದವನಾದ ನಾನು ನಿನಗೆ ಮಾಡಿದ ದ್ರೋಹವಾದರೂ ಏನು ತಾಯಿ? ಅಮ್ಮ, ನಾಡಿನ ಜನರೆಲ್ಲರೂ ಸೂತ ಕುಲದವನು, ಈನ ಕುಲದವನು, ನೀಚ ಕುಲದವನು ಎಂದು ನನ್ನನ್ನು ಹೀಯಾಳಿಸಿದ್ದಾಗ ನನ್ನ ಮನಸ್ಸಿಗೆ ಎಷ್ಟು ನೋವಾಗಿರಬೇಕು. ಒಂದೇ ಒಂದು ಮಾತಿನಿಂದ ಪರಿಹರಿಸಿ ಇವನು ಸೂತನಲ್ಲ, ನೀಚನಲ್ಲ, ನನ್ನ ಮಗ ಕರ್ಣ ಎಂದು ಹೇಳಬಹುದಾಯಿದ್ದ ನೀನು ಏಕಮ್ಮ ಸುಮ್ಮನಾದೆ. ಏಕೆ ಸುಮ್ಮನಾದೆ? ಹೋಗಲಿ ಬಿಡು. ಎಷ್ಟೇ ಆದರೂ ನೀನು ನನ್ನ ಎತ್ತ ತಾಯಿ, ದೈವಕ್ಕೆ ಸಮಾನ. ನಿನ್ನನ್ನು ದೂಷಿಸಿದರೆ ನಾನು ಪರಮಪಾಪಿ ಆಗುವೆ. ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ನೆನಪು ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ, ಈ ನಿನ್ನ ಉಪಕಾರದ ಭಾರವನ್ನು ಹೇಗೆ ತೀರಿಸಲಿ ತಾಯಿ? ಕುಮಾರ ಅಮ್ಮ, ಮುನಿ ಮಂತ್ರದಿಂದ ಪಡೆದೆನು ನಿನ್ನ, ಮುನಿ ಮಂತ್ರದಿಂದ ಪಡೆದೆನು ನಿನ್ನ, ಲೋಕಪಮಾನಕ್ಕೆ ನರಿಯೊಳಗಿಸಿದೆ. ಹೌದು ಕರ್ಣ, ಲೋಕಪಮಾನಕ್ಕೆ ನರಿಯೊಳಗಿಸಿದೆ. ಕಣ್ಣೀರಿನ ಆರಾಧನೆ
ಪರಿತಪಿಸಿ ನಾ ಬಂದೆನು, ಪರಿತಪಿಸಿ ನಾ ಬಂದೆನೋ ಕಂದ ಬಾಲ, ನಿನ ತಾಯಿ ನಾನೇನಯ್ಯ. ಈ ಜೀವ ಕರ್ಣ, ಅಮ್ಮ ನೀನೇ ರೀತಿಯಾಗಿ ಮಾತನಾಡಬೇಡ ಕಂದ. ನಾನೀಗಾಗಲೇ ಸಾಕಷ್ಟು ನೊಂದು ಹೋಗಿದ್ದೇನೆ. ಪುನಃ ನಿನ್ನ ಮಾತುಗಳು ಈ ನನ್ನ ಹೃದಯಕ್ಕೆ ಶೂಲದಂತೆ ಇರಿಯುವವು ಕರ್ಣ. ಬಾಲ್ಯದಲ್ಲಿ ನಾನು ನಿನ್ನ ವಿಚಾರದಲ್ಲಿ ಅರಿಯದೇ ಮಾಡಿದ ಒಂದೇ ಒಂದು ತಪ್ಪಿನಿಂದಾಗಿ ನಾನದನ್ನು ಯಾರ ಬಳಿಯಲು ಹೇಳಲಾಗದೆ ಈ ನನ್ನ ಹೊಟ್ಟೆಯಲ್ಲಿ ಮುಚ್ಚಿಟ್ಟುಕೊಂಡು ಅದೆಷ್ಟು ಸಂಕಟಪಟ್ಟೆನೆಂದು ಆ ಪರಮೇಶ್ವರನಿಗೆ ಮಾತ್ರವೇ ಗೊತ್ತು. ಕರ್ಣ, ಇದುವರೆವಿಗೂ ನೀನು ಬದುಕಿರುವೆ ಎನ್ನುವ ಸಮಾಚಾರವೇ ನನಗೆ ತಿಳಿದಿರಲಿಲ್ಲ ಮಗನೇ. ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿಯಿತು. ಕರ್ಣ, ಬಾಲ್ಯದಿಂದಲೂ ನೀನು ಪಟ್ಟಿರುವ ಎಲ್ಲ ಕಷ್ಟಗಳಿಗೂ ನಾನೇ ಅಲ್ಲವೇ ಕಾರಣಳು? ದಯಮಾಡಿ ಈ ಪಾಪಿನ ಕ್ಷಮಿಸುವೆ ಯಾಕಂದ. ಎತ್ತ ತಹಯಾದ ನೀನು ಹೀಗೆ ಮಾತನಾಡಬಾರದು. ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನು ತಾನೇ ಏನು ಮಾಡಿವೆ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಈ ಪಾಪಿಗೆ ಅಂತಹ ಭಾಗ್ಯವೆಲ್ಲಿ ಹೋದು ತಾಯಿ? ವತ್ಸ, ಆದದ್ದಾಗಿ ಹೋಯ್ತದೆಲ್ಲವನ್ನು ಮರೆತು ಬಿಡು. ಇನ್ನು ಮುಂದಾದರೂ ನಿನ್ನ ಸಹೋದರನ ಸೇರಿ ಸೌಖ್ಯವಾಗಿ ಬಾಳು. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೇನಾದರೂ ಕೇಳು ತಾಯಿ. ನಡೆಸಿಕೊಡುವುದು. ನಾನು ಜೀವಿಸಿರುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಹಾಗಲ್ಲ ಕರ್ಣ, ನಿನ್ನ ಹೆತ್ತ ತಾಯಿಯಾಗಿರುವ ನಾನು ನಿನ್ನಲ್ಲಿ ಸೆರೆಗೊಡ್ಡಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರನ್ನು ಉಳಿಸುವ ಅವರಲ್ಲಿ ವೈರವನ್ನು ಕಳೆಯಬಾರದೆ. ಅಮ್ಮ, ನೀನು ವೀರಮಾತೆ. ನೀನೇ ಹೇಳು. ಪರದಾತನು ನನ್ನನ್ನೇ ನಂಬಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಆತನನ್ನು ತೊರೆದರೆ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದೇರೆ. ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂಥ ನೀಚ ಎಂದು ಶಪಿಸದೇರೆ. ಇಂತಹ ಸಮಯದಲ್ಲಿ 4 ಹಿತಬೋಧನೆಯನ್ನು ಮಾಡು ತಾಯಿ. ನಿಶ್ಚಯ ಕಂದ, ನಿನ್ನ ಮಾತುಗಳೆಲ್ಲವೂ ನಿಶ್ಚಯವೇ. ಕರ್ಣ, ಆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರ ಯೋಗಕ್ಷೇಮವೂ ನಿನ್ನ ಯೋಗಕ್ಷೇಮವಲ್ಲವೇ? ನೀವು 6 ಜನರು ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ಕಣ್ಣಾರೆ ಕಂಡು ಸಂತೋಷ ಪಡಬಾರದೇ ಕರ್ಣ? ಅಮ್ಮ, ಇದುವರೆಗೂ ಪಾಂಡವರು ನನ್ನ ಸೋದರೆಂಬ ವಾತ್ಸಲ್ಯವೇ ನನ್ನಲ್ಲಿರಲಿಲ್ಲ. ನೀನು ಎಳೆತನದಲ್ಲಿ ನಿಷ್ಕರುಣೆಯಿಂದ ಚಿವಿಟಿ ಬಿಸಾಕಿದ ಸಸಿಯನ್ನು ಪೋಷಿಸುವುದಿಲ್ಲದೆ ಒಣಗಿ ಹೋಗಿರುವುದು ಪುನಃ ಚಿಗುರುವುದೇ? ಮಮ ಪ್ರಾಣ ಈ ಪಾಂಡವ ಎಂದು ಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲುವುದು. ಬಿಡು ನಿನ್ನ ವ್ಯಥೆಯನ್ನು ಮಾತೆ. ನೀನು ಆ ದುರ್ಯೋಧನನು ನನ್ನ ಪಾಂಡವರಲ್ಲಿ ದ್ವೇಷವನ್ನಿಟ್ಟಿರುವಾಗ ಇನ್ನು ನಾನು ಭಯಪಡಿದ ಹಾಗೆ ಹೇಗೆ ಇರಲಿ ಕರ್ಣ? ಹೋಗಲಿ ಬಿಡು. ನಿನಗೆ ಅವರೊಂದಿಗೆ ಕೂಡಿ ಬಾಳುವ ಎಷ್ಟು ವಿಲವಾದರೂ ಸರಿಯೇ. ಕಡೆಯ ಪಕ್ಷ ಯುದ್ಧದಲ್ಲಿ ಪರೋನ್ಮುಖನಾಗಿ ಬಿಡು. ಅಮ್ಮ, ಪಾಂಡವರೆಂದರೆ ನಿನಗೆ ಎಷ್ಟು ಮಮತೆ ಅಮ್ಮ. ಕರ್ಣ, ಅಮ್ಮ ಅಮ್ಮ ಅಮ್ಮ, ನಿನಗಿದು ತರವೇನಮ್ಮ, ನಿನಗಿದು ತರವೇನಮ್ಮ. ಅಮ್ಮ ಅಮ್ಮ ಅಮ್ಮ, ನಿನಗಿದು ತರವೇನಮ್ಮ, ನಿನಗಿದು ತರವೇನಮ್ಮ. ಕಡಲ ತೀರಗಳು ಕಳೆದು ಹೋಗಲಿ, ಬಾನು ಭೂಮಿಗೆ ಬಿರಿದು ನಿಲ್ಲಲಿ. ಹೌದಾ? ಕಡಲ ತೀರಗಳು ಕಳೆದು ಹೋಗಲಿ, ಬಾನು ಭೂಮಿಗೆ ಬಿರಿದು ನಿಲ್ಲಲಿ. ಈ ದೇಹವೇ ಚೂರಾಗಲಿ, ಬಿಡನು ಅಮ್ಮ ನಾನು, ಬಿಡನು ಅಮ್ಮ ನಾನು, ಬಿಡನು ಅಮ್ಮ ನಾನು. ಕರ್ಣ, ಅಮ್ಮ,
ಅಮ್ಮ 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 ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ. ರಣದೊಳರ್ಜುನ ರಣದೊಳ ಧರ್ಮಜ ನನ್ನ ಸ್ವಾಮಿಯ ದೇಹ ದರ್ಶನ. ಅಮ್ಮ ರಣದೊಳರ್ಜುನ ದುರದೊಳ ಧರ್ಮಜ ನನ್ನ ಸ್ವಾಮಿಯ ದೇಹ ದರ್ಶನ. ಮಮತೆಯು ಮರೆಯಿತು ಸೋದರ ಹಳಿಯಿತು, ಮಮತೆಯು ಮರೆಯಿತು ಸೋದರ ಅಳಿಯಿತು. ಬಿಡನು ಅಮ್ಮ ನಾನು, ಬಿಡನು ಅಮ್ಮ ನಾನು, ಬಿಡನು ಅಮ್ಮ ನಾನು. ಕರ್ಣ ಅಮ್ಮ 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 ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ. ನದಿಯ ತೀರದಲ್ಲಿ ಪ್ರಾಣ ಉಳಿಯಿತು, ನನ್ನ ಸ್ವಾಮಿಯ ದೇಹ ಬೆಳೆಯಿತು. ಹೌದಮ್ಮ, ನದಿಯ ತೀರದಲ್ಲಿ ಪ್ರಾಣ ಉಳಿಯಿತು, ನನ್ನ ಸ್ವಾಮಿಯ ದೇಹ ಬೆಳೆಯಿತು. ಮಮತೆಯು ಮರೆಯಿತು ಸೋದರ ಹಳಿಯಿತು, ಮಮತೆಯು ಮರೆಯಿತು ಸೋದರ ಹಳಿಯಿತು. ಬಿಡನು ಅಮ್ಮ ನಾನು, ಬಿಡನು ಅಮ್ಮ ನಾನು, ಬಿಡನು ಅಮ್ಮ ನಾನು. ಅಮ್ಮ ಕರ್ಣ ಅಮ್ಮ 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 ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ. ಅಮ್ಮ 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 ಪಾಂಡವರೆಂದರೆ ನಿನಗೆ ಎಷ್ಟು ಮಮತೆ ಅಮ್ಮ. ಆ ನನ್ನ ಸ್ವಾಮಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ನೀನು ಸಹಿತ ಈ ಪ್ರಪಂಚವೇ ನನ್ನನ್ನು ದೂಡಿಬಿಟ್ಟಿದ್ದಾಗ ಬಹು ಮಮತೆಯಿಂದ ಕರೆತಂದು ನನ್ನನ್ನು ಅಂಗರಾಜ್ಯಕ್ಕೆ ಪಟ್ಟಾಭಿಷಕ್ತನನ್ನಾಗಿ ಮಾಡುವನು. ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದೇ ಸರ್ವದಾಗಲಾರದು. ನಾನು ಪರೋನ್ಮುಖನಾಗಲಾರ ತಾಯಿ. ಹಾಗಾದ್ರೆ ಯುದ್ಧದಲ್ಲಿ ಪಾಂಡವರು ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕಂದ, ಅವರನ್ನು ಉಳಿಸಿಕೊಡು ಕರ್ಣ. ಅಮ್ಮ, ಪಾಂಡವರು ಯಾರನ್ನು ಬೇಕಾದರೂ ಉಳಿಸೋದು, ಆ ನನ್ನ ಪರಮವೈರಿ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಹೌದಮ್ಮ, ಆ ತರುಣದಲ್ಲಿ ಹೋರಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮೀರ್ವರಲ್ಲಿ ಒಬ್ಬರಿಗೆ ಸ್ಥಳವಿರುವುದು. ಅರ್ಜುನನಿಂದ ನಾನೇ ಹತನಾದರು, ನನ್ನಿಂದ ಅರ್ಜುನನೇ ಹತನಾದರು, ನಿನಗೈವರು ಮಕ್ಕಳು ಉಳಿದೇ ಉಳಿಯುವರು. ಬಿಡು ನಿನ್ನ ಚಿಂತೆಯನ್ನು ಮಾತೆ. ಹೋಗ್ಲಿ ಬಿಡು ಕಂದ, ಇನ್ನು ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಕಡೆಯದಾಗಿ ನಿನ್ನ ತಾಯಿ ಒಂದೇ ಒಂದು ಮಾತನ್ನಾದರೂ ನಡೆಸಿಕೊಡುವಿಯಾ ಕರ್ಣ? ಅಮ್ಮ, ಇದರಿಂದಲಾದರೂ ಎತ್ತ ತಾಯಿಯ ಋಣವನ್ನು ತೀರಿಸಿದಂತಾಗುವುದು. ಅದು ಏನು ಹೇಳು ತಾಯಿ? ಸತ್ಯವಾಗಿ ನಡೆಸಿಕೊಡುವಿಯಾ? ಜನನಿ ನಿನ್ನ ಮಗನಿವನು ಉಸಿಯಾಡುವನೇ, ಜನನಿ ನಿನ್ನ ಮಗನಿವನು ಉಸಿಹಾಡುವನೇ. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ. ಆ ಭಾಸ್ಕರನು ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ. ಆ ಭಾಸ್ಕರನು ಏನಾದರೂ ಸರಿಯೇ ನಡೆಸುವೆನು ನಿನ್ನಯ ನುಡಿಯ. ನಿಜವೇ ಕರ್ಣ? ಹೌದಮ್ಮ, ಎಂತಾದರೂ ಸರಿಯೇ ನಡೆಸುವೆನು ನಿನ್ನಯ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ನಿನ್ನೀ ಪಾದ ಕಮಲದಾಣೆ ಜನನೀ. ಅಮ್ಮ, ಸತ್ಯವಾಗಿ ನಡೆಸಿಕೊಡುವುದು. ಅದು ಏನು ಹೇಳು ತಾಯಿ?
ಆಯುಷ್ಯವಿದ್ದವರು ಎಲ್ಲಿಯಾದರೂ ಹೋಗಿ ಬದುಕಿಕೊಳ್ಳುವರು, ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಆದರೆ ನೀನು ಮಾತ್ರ ಮುಂದೆ ಬರುವ ಯುದ್ಧದಲ್ಲಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕಂದ, ತೊಡಬೇಡ. ಎಂತಹ ಮಾತನ್ನು ಕೇಳಿಬಿಟ್ಟೆ. ಅಷ್ಟದಿಕ್ಪಾಲಕರೇ, ಮನುಮುನಿಗಳೇ, ಆ ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ದುರ್ಯೋಧನ, ಈಗಲೀಗ ನೀನು ಕೆಟ್ಟೆ. ವಿದುರನು ನಿನ್ನ ದುರಾದೃಷ್ಟಕ್ಕೆ ಸರಿಯಾಗಿ ಸರ್ವೋತ್ತಮವಾದ ಬಿಲ್ಲನ್ನೇ ಮುರಿದು ಬಿಸಾಡಿದನು. ಮೋಸದಿಂದ ಇಂದ್ರನು ನನ್ನ ವಜ್ರ ಕವಚವನ್ನೇ ಕಿತ್ತುಕೊಂಡನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ಹೇಳಿ ನನ್ನ ಮನಸ್ಸಿನ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಆದರೆ ನನ್ನ ಎತ್ತ ತಾಯಿಯಾದ ನೀನು ತೊಟ್ಟ ಬಾಣವನ್ನು ತೊಡಬೇಡವೆಂದು ವಾಗ್ದಾನ ಪಡೆದಿರು. ಇರಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡಲಿ, ಉಳಿದದ್ದು ದೈವೇಚ್ಛೆ. ನಾನು ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಬಿಡುವೆನು. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗಿನ್ನೂ ಜಯವಿಲ್ಲ. ಅಮ್ಮ, ನಿಮ್ಮೆಲ್ಲರ ಸಂತೋಷವಿದ್ದಂತೆ ಆಗಲಿ. ಅಮ್ಮ, ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆ ತಾಯಿ. ಅದೇನೆಂದು ಕೇಳು ಕರ್ಣ. ಈ ಮಹಾಭಾರತ ಸಂಗ್ರಾಮ ಯುದ್ಧ ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಸಹ ಹೇಳಬೇಡ ತಾಯಿ. ಕರ್ಣ. ಹೌದಮ್ಮ, ದೈವವಶಾತ್ ಈ ಯುದ್ಧದಲ್ಲಿ ನಾನೇನಾದರೂ ಹತನಾದರೆ, ಕರ್ಣ. ಹೌದಮ್ಮ, ಸತ್ಯಸಂಧನಾದ ಧರ್ಮರಾಯನಿಂದ ನಿನ್ನ ಉತ್ತರ ಕ್ರಿಯಾದಿಯನ್ನು ಮಾಡಿಸಬೇಕೆಂದು ನಿನ್ನ ಪಾದಕ್ಕೆ ಬಿದ್ದು ಬೇಡಿಕೊಳ್ಳುವೆನು ತಾಯಿ. ಎಂತಹ ಮಾತನ್ನು ಕೇಳುತ್ತಿರುವೆ ಕಂದ. ಹಾಗಾದ್ರೆ ಇಂತಹ ಸಂಕಟ ನಾಶಗಳಿಂದಲೇ ಈ ಧರ್ಮ ಸಾಮ್ರಾಜ್ಯ ಸ್ಥಾಪನೆಯಾಗುವುದಾದ್ರೆ ಅಂತಹ ಸಾಮ್ರಾಜ್ಯವೇ ಈ ಪ್ರಪಂಚದಲ್ಲಿ ನಾಶವಾಗಿ ಹೋಗಲಿ. ನಾನೇನು ಬರಲಿ ಕರ್ಣ. ಹೌದಮ್ಮ, ಹೋಗಿ ಬರಲಿ ಕಂದ. ಹೋಗಿ ಬರುವೆ ಅಮ್ಮ. ಹೋದಳು, ಹೊರಟೇ ಹೋದಳು. ಗಂಗಾ ನದಿಯಲ್ಲಿ ನನ್ನ ಎತ್ತ ಕೂಡಲೇ ತೇಲಿ ಬಿಟ್ಟ ಮಾತೆಯು ಹೊರಟೇ ಹೋದಳು, ವಾಗ್ದಾನವನ್ನು ಪಡೆದು. ಹೇ ದೈವವೇ, ಈ ಭೂಮಿಯ ಮೇಲೆ ದೈವಾನುಕೂಲವಿಲ್ಲದವನು ಬದುಕಿದ್ದರೂ ವ್ಯರ್ಥ. ಹರಿತವರ ವಿಧಿ ನಿನ್ನ ಲೀಲೆಯ ಬಲ್ಲವರಾರಿಹರೋ ದೇವಾ, ಹರಿಯಲ ಸಾಧ್ಯವೋ ಜವದಳೀಕ್ಷಿಸೈ ನೆರವಿ ರಣಭುವಿಯ ಪರಿಯ ವಿಜಯ. ವಿಜಯ ವಿಜಯ ಜವದಳೀಕ್ಷಿಸೈ ನೆರವಿ ರಣಭುವಿಯ ಪರಿಯ ವಿಜಯ. ಅಹಿತ ನಿವಹಯುತ ತುರಗ ಗಜ ಸಹಿತ ಮೆರವ ವಿಭವ ಮುದಿತ. ಅಹಿತ ನಿವಹಯುತ ತುರಗ ಗಜ ಸಹಿತ ಮೆರವ ವಿಭವ ಮುದಿತ. ತುಹಿನ ರೋಟಿ ಕುಲ ಮಹಾಬ್ದಿ ನಿಖಿಲ, ತುಹಿನ ರೋಟಿ ಕುಲ ಮಹಾಬ್ದಿ ನಿಖಿಲ. ನೃಪ ಬಲಿತ ಗುರು ವಿಷಯ ಪರಿಕಲಿತ. ನೃಪ ಬಲಿತ ಗುರು ವಿಷಯ ಪರಿಕಲಿತ. ನೃಪ ಪರಿತ ಗುರು ವಿಷಯ ಪರಿಕಲಿತ. ನೃಪ ಪರಿತ ಗುರು ವಿಷಯ ಪರಿಕಲಿತ. ವಿಜಯ ವಿಜಯ ಜವದಳೀಕ್ಷಿಸೈ ನೆರವಿ ರಣಭುವಿಯ ಪರಿಯ ವಿಜಯ. ರಣಭುವಿಯ ಪರಿಯ ವಿಜಯ. ರಣಭುವಿಯ ಪರಿಯ ವಿಜಯ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸಿ ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರರನ್ನೊಂದು ಸಾರಿ ನೋಡುವೆನು.
ದುರ್ಯೋಧನನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನು ನನಗೆ ತೋರಿಸುವುದೇವಾ? ನಿನ್ನ ಇಚ್ಛೆ ಅರ್ಜುನ. ಅರ್ಜುನ, ಪರಮಾತ್ಮ. ಇತ್ತ ನೋಡು, ಕೌರವರ ಚದುರಂಗ ಬಲ ಸಮೇತವಾದ ಸೈನ್ಯವು ಚಂಡಮಾರುತದಿಂದ ಉನ್ಮಿಲಿತವಾದ ಮಹಾಸಾಗರದಂತೆ ಕಾಣುತ್ತಿರುವುದು. ಪಾರ್ಥ, ಇತ್ತ ನೋಡು, ಕೌರವರು ತನಗೆ ಪ್ರಿಯನಾದ ಕರ್ಣ ದುಶ್ಯಾಸರೊಡನೆ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿಂಧೂ ರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚದುರಾಶ್ವದಲ್ಲಿ ಕುಳಿತಿರುವವರೇ ಕೌರವರ 98 ಮಂದಿ ಸಹೋದರರು. ಅವರೆಲ್ಲ ರಕ್ಷಣೆಗಾಗಿ ದ್ರೋಣನು ಧನುರ್ಧಾರಿಯಾಗಿ ಸ್ವಲ್ಪ ಮುಂದೆ ನಿಂತಿರುವನು. ಗೋಲ್ಕಲಾ ದಾರಿಯಾಗಿ ಗಂಭೀರ ಮುದ್ರೆಯಿಂದ ಇತ್ತ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮನು. ಪಾರ್ಥ, ಪರಮಾತ್ಮ. ಇತ್ತ ನೋಡು, ಶ್ವೇತಮಯವಾದ ಅಷ್ಟಾಶ್ವಶೋಭಿತ ರಥದಲ್ಲಿ ಶ್ವೇತವಸ್ತ್ರದಾಗಿ ಕುಳಿತಿರುವನೇ ಕೌರವರ ಸೇನಾಪತಿ ಭೀಷ್ಮನು. ನೆರೆಗೂದಲಿನ ತುಂಬಿದ ಆತನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಆತನು ಭರತವಂಶದ ಕೀರ್ತಿ ಜ್ಯೋತಿಯು. ಯುದ್ಧವು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಂದು ಸಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮನ್, ಕುರುಪಿತಾಮಹ, ನಿನಗೆ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿಮಗೆ ತಿಳಿಸಬಲ್ಲನಾದರೆ, ಇದೇನು ಅರ್ಜುನನ ಪತನವು ಅಥವಾ ಉತ್ಥಾನವು? ಏಕೆ ಮಿತ್ರ, ಏಕೆ ವಿಚಲಿತನಾಗಿರುವೆ? ಪರಮಾತ್ಮ. ಕೃಷ್ಣ ಕೃಷ್ಣ ಕೃಷ್ಣ. ಪರಮಾತ್ಮ. ಪಾರ್ಥ, ಭಯವೇಕೋ ನಾನರಿಯೇ ಮಾಧವ. ಪರಮಾತ್ಮ. ಅರ್ಜುನ, ಭಯವೇಕೋ ನಾನರಿಯೇ ಮಾಧವ. ರಣಭೂಮಿಯ ನೋಡಿ ಜಾರಿತು ಗಾಂಡೀವ. ಪರಮಾತ್ಮ. ರಣಭೂಮಿಯ ನೋಡಿ ಜಾರಿತು ಗಾಂಡೀವ. ಭಯವೇಕೋ ನಾನರಿಯೇ ಮಾಧವ. ಪರಮಾತ್ಮ. ಬಂಧು ಬಳಗ ಮೋಹ ಅರಿಯದು ರಣದ. ವಾಸುದೇವ. ಬಂಧು ಬಳಗ ಮೋಹ ಅರಿಯದು ರಣದ. ಬಂಧು ಬಳಗ ಮೋಹ ಅರಿಯದು ರಣದ. ಕೃಷ್ಣ. ಬಂಧು ಬಳಗ ಮೋಹ ಅರಿಯದು ರಣದ. ವಾಸುದೇವ. ಬಂಧು ಬಳಗ ಮೋಹ ಅರಿಯದು ರಣದ. ಒದಿಸಲ ನಾನಿವರ ಗುರುಜನರ. ಒದಿಸಲ ನಾನಿವರ ಗುರುಜನರ. ಪರಮಾತ್ಮ. ಭಯವೇಕೋ ನಾನರಿಯೇ ಮಾಧವ. ರಣಭೂಮಿಯ ನೋಡಿ ಜಾರಿತು ಗಾಂಡೀವ. ವಾಸುದೇವ. ಗಾಂಡೀವ. ರಣಭೂಮಿಯ ನೋಡಿ ಜಾರಿತು ಗಾಂಡೀವ. ಭಯವೇಕೋ ನಾನರಿಯೇ ಮಾಧವ.
ಕೃಷ್ಣ 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 ಪರಮಾತ್ಮ, ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ ಜ್ವಾಲೆ, ಬೇಸಿಗೆಯ ಬಿಸಿಲಿನಲ್ಲಿ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನ ಹುಟ್ಟಿರುವುದು, ಕಾಲುಗಳಲ್ಲಿ ನಿಲ್ಲುವ ತ್ರಾಣವಿಲ್ಲ, ನಾಲಿಗೆಯು ಒಣಗುತ್ತಿರುವುದು, ಗಾಂಡೀವವು ಕೈಯಿಂದ ಕಳಚಿತು. ಕೃಷ್ಣ, ನಾನು ನೋಡುತ್ತಿರುವುದಾದರೂ ಏನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲೆಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತ ಓರಿಯುತ್ತಿರುವುದು ಬಲ್ಲೆಯ? 3 ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿಯೂ ನಾನು ಈ ಜ್ಞಾತಿ ವಧೆಗೆ ಗುರು ಹಿಂಸೆಗೆ ಕೈ ಹಾಕಲಾರೆನು. ರಥವನ್ನು ತಿರುಗಿಸು ಮಿತ್ರ, ನನಗೆ ಈ ಯುದ್ಧವು ಬೇಡ. ಪಾರ್ಥ, ಪರಮಾತ್ಮ, ಇಂಥ ವಿಷಮಾವಸಾರದಲ್ಲಿ ಈ ರೀತಿ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ವೀರ ಕ್ಷತ್ರಿಯನಾಗಿ ಹುಟ್ಟಿ ಅನಾರ್ಯನಂತೆ ವರ್ತಿಸಬೇಡ. ನರನೆಂಬ ಹೆಸರಿನಾಗ ನೀನು ಹೇಡಿ ಎಂಬನಿಂದನೇ ಸಹಿಸಲಾರೆನು. ನಿನ್ನೀ ದೌರ್ಬಲ್ಯವನ್ನು ತ್ಯಜಿಸು, ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ಒಂದು ಸಾರಿ ಕುರುಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನಮ್ಮ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರುವು. ಪೂಜಾರ್ಹರುಗಳಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದೇ? ಗುರುವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯು ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ ಪರಮಾತ್ಮ. ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲಾರನು. ಸ್ವಜನ ವಧೆಯು ನನಗೆ ಸಮ್ಮತವಲ್ಲ ಕೃಷ್ಣ. ಅರ್ಥ ಪರಮಾತ್ಮ, ಯಾರು ಯಾರನ್ನು ವಧಿಸುವುದು? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮಾನವನು ತಾನು ಧರಿಸಿದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ತಾನು ಜೀರ್ಣವಾದ ದೇಹವನ್ನು ಬಿಟ್ಟು ಮತ್ತೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ಈ ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಿಕಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ದೇಹಾಂತರ ಪ್ರಾಪ್ತವು ಸಹಜವಾದುದು. ಪಂಡಿತನಾದವನು ಇದಕ್ಕಾಗಿ ಸ್ವಲ್ಪವೂ ದುಃಖಿಸುವುದಿಲ್ಲ. ಅರ್ಜುನ, ಭೀಷ್ಮ, ದ್ರೋಣ, ನಾನು, ನೀನು ಈ ಹಿಂದೆ ಅನೇಕ ಬಾರಿ ಜನ್ಮಗ್ರಹಣ ಮಾಡಿರುವು, ಮುಂದೆಯೂ ಜನ್ಮಗ್ರಹಣ ಮಾಡುವು. ನಿನಗೆ ಅದರ ಅರಿವಿಲ್ಲ. ಅರ್ಜುನ, ಇದು ಧರ್ಮಯುದ್ಧ. ನಿನ್ನೀ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಪರಮಾತ್ಮ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಹ ಶೈತ್ಯಾಧಿಕ್ಯದಿಂದ ಸರ್ವಾಂಗಗಳು ನಿಶ್ಚೇಷ್ಟಿತವಾಗುವವು. ಪರಮಾತ್ಮ, ನಾನು ಹೇಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವನು. ಹೇಳು, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವಿಲ್ಲವೇ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣವನ್ನಾದರೂ ತ್ಯಜಿಸಬಹುದು, ಪರಧರ್ಮಾವಲಂಬನೆಯು ಅನರ್ಥಕಾರಿ. ಅರ್ಜುನ, ನೆನಪಿರಲಿ, ಇದು ಧರ್ಮಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಅಕೀರ್ತಿಗೆ ಭಾಜನೆನಿಸುವೆ. ನಿನ್ನಂತ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವಾದುದು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮನಾಶನವು, ಧರ್ಮ ರಕ್ಷಣೆಯು, ಉಭಯ ಭ್ರಷ್ಟನಾಗದಂತೆ ದಾರಿಯನ್ನು ತೋರಿಸುವುದೇವ? ಪಾರ್ಥ, ಕರ್ಮವು ಮಾನವನ ಜೀವನದ ರಾಜಮಾರ್ಗ. ನೀನೀಗ ನಿರ್ದಿಷ್ಟ ಕರ್ಮತತ್ಪರನಾಗು. ಮಾನವನು ಕರ್ಮಕ್ಕೆ ಮಾತ್ರ ಅಧೀನ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತದಿಂದ ಸಿದ್ಧಿ ಅಸಿದ್ಧಿಗಳನ್ನು ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಪರಮಾತ್ಮ, ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸಕ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿನ್, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವೀ ಈರ್ವರು ಈ ಹಿಂದೆ ಅನೇಕ ಬಾರಿ ಜನ್ಮಗ್ರಹಣ ಮಾಡಿರು, ಮುಂದೆಯೂ ಜನಿಸುವೆವು. ಯಾವಾಗ ಧರ್ಮದ ಪತನವೋ ಅಧರ್ಮದ ಉದ್ಧಾರವೋ ಆವಾಗ ಈ ಭೂಮಿ ಮೇಲೆ ಜನ್ಮಗ್ರಹಣ ಮಾಡುವೆನು. ದುಷ್ಟರ ನಾಶ, ಸಜ್ಜನರ ಪಾಲನೆ, ಧರ್ಮ ಸಂಸ್ಥಾಪನೆಗೈಯುವುದೇ ನನ್ನ ಅವತಾರದ ಮುಖ್ಯ ಉದ್ದೇಶಗಳು ಪಾರ್ಥ. ನಿನ್ನ ಅವತಾರದ ಉದ್ದೇಶಗಳೇನು? ನಿನ್ನನ್ನು ತಿಳಿಯುವ ಬಗೆಗೆ ಉತ್ತರವನ್ನು ಕರುಣಿಸುವ ಮಹಾಮಹಿಮ. ತಥಾಸ್ತು ಪಾರ್ಥ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮನಾತ್ಮನಃ.
ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ 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 ಯುಗೇ. ಕಿರೀಟಿ, ಪರಮಾತ್ಮ, ನಾನು ಮಾಯಾ ಸ್ವರೂಪಿ, ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವೃದ್ಧಿಸುವನು. ಆಕಾಶವನಿಸಿ ಚಲಿಸುವೆನು. ವಾಯುವನಿಸಿ ಇಡೀ ವಿಶ್ವ ಜಗತ್ತನ್ನು ವ್ಯಾಪಿಸುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪಕದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ಬಿಡುವನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭಾವ, ಪ್ರಳಯ, ಉದಯ, ವಿನಾಶಗಳಿಗೆ ನಾನೇ ಕಾರಣನು. ಸರ್ವಾಂತರಾಮಿಯು ಸರ್ವಶ್ರೇಷ್ಠನೂ ಆದ ದಾರದಲ್ಲಿ ಮಣಿಸಮೂಹವು ಕೋಣಿಸಲ್ಪಟ್ಟಂತೆ ಇಡೀ ವಿಶ್ವ ಜಗತ್ತು ನನ್ನಲ್ಲಿಯೇ ಪ್ರೋತವಾಗಿರುವುದು. ಅರ್ಜುನ, ನೀರಿನಲ್ಲಿ ರಸಾತ್ಮಕವು ನಾನು, ಸೂರ್ಯಚಂದ್ರರ ಕಾಂತಿಯನ್ನದು, ವೇದಗಳಲ್ಲಿನ ಓಂಕಾರವನ್ನದು, ಮನುಷ್ಯರಲ್ಲಿನ ಪೌರತ್ವವನ್ನದು, ಸಮಸ್ತ ಪಂಚಭೂತಗಳಿಗೆ ಆದಿ ಕಾರಣನಾದ ನಾನು ದೇವತೆಗಳಲ್ಲಿ ಇಂದ್ರನು, ಪರ್ವತಗಳಲ್ಲಿ ಮೇರುವು, ದೃಶ್ಯಗಳಲ್ಲಿ ಭೃಗುವಾಗಿರುವನು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ನಡೆಯುತ್ತಿರುವ ಪಾರ್ಥ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಅರಿಯಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ, ತೋರಿಸುವೆನು. ಇಡೀ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ವೀರ ಯೋಧರನ್ನು ಒಂದೇ ಬಾರಿ ಉದರದಲ್ಲಿ ಆಪೋಷಣೆ ಮಾಡಿಕೊಳ್ಳುವನು. ಆದರೆ ನೀನು ನಿಮಿತ್ತ ಮಾತ್ರ ಸಹಾಯಕನಾಗು, ಯುದ್ಧದಲ್ಲಿ ಜಯಶಾಲಿ ಆಗುವೆನು. ಪಾರ್ಥ. ಪರಮಾತ್ಮ, ಎಂತಹ ಭಯಾನಕ ರೂಪವಿದು! ಎಂತಹ ಭಯಾನಕ ರೂಪವಿದು! ಮಾನವ ಚಕ್ಷುಗಳಿಂದ ನೋಡಲಾರೆ ಪ್ರಭು. ಕೈಕಾಲುಗಳು ಕಂಪಿಸುತ್ತಿರುವು. ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳನ್ನು ಎಬ್ಬಿಸುವ ನಿನ್ನ ಸುಧಾಮಧುರವಾದ ಮಂದಹಾಸವೆಲ್ಲಿ? ಗೋಪಿಕಾ ವಲ್ಲಭ ಲಲನ ಚಿತ್ತರಂಜಕವಾದ ನಿನ್ನ ಗಂಭೀರ ಸುಹಾಸ ವದನೆಯಲ್ಲಿ ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಯವನ್ನು ಬಿಡು ಪ್ರಾಣಸಕ. ನನ್ನ ಗದಾಶಂಕರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯನ್ನು ದರ್ಶನ ಮಾಡು. ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪ್ರತಪೃಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಸೇರಿಸಲು ಸ್ವತಃ ಕರುಣಾಧಾರಿಯಾಗಿ ನಾನು ನಿಂತಿರುವೆ. ಅರ್ಜುನ, ತೆಗೆದುಕೋ ಧನುರ್ಬಾಣಗಳನ್ನು, ಸಮರ ಗೀತೆಯನ್ನು ಮೊಳಗಿಸು. ಆಜ್ಞೆ ಮಾಧವ. ಪ್ರಾಣೇಶ್ವರಿ, ಇದು ನಮಸ್ಕರಿಸುತ್ತೇನೆ ಪ್ರಿಯ. ಪ್ರಾಣೇಶ್ವರಿ ಸುಂದರಿ, ನಿನ್ನ ದೇವರ ದರ್ಶನವೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ನನ್ನ ಸರ್ವಸ್ವವನ್ನೇ ನಿಮ್ಮದಾಗಿ ಕೊಟ್ಟಿರುವೆನು. ಇದು ನನ್ನದಾಗಿ ಏನು ಉಳಿದಿರುವುದು? ಓ ಪ್ರಿಯತಮೇ, ಓಹೋ ಪ್ರಿಯತಮೇ, ಓ ಪ್ರಿಯತಮೇ, ಓಹೋ ಪ್ರಿಯತಮೇ. ಪ್ರಿಯತಮೇ, ಏತಕ್ಕೆ ಈತನೇ ನನ್ನೊಲವಿನ ಅಪ್ಸರೆ.
ಏತಕ್ಕೆ ಈತನೇ ನನ್ನೊಲವಿನ ಅಪ್ಸರೆ ಒಲವಿನಲ್ಲಿ ನನ್ನೊಲವಿನಲ್ಲಿ ಮನವೂ ಕಾದಿದೆ ಒಲವಿನಲ್ಲಿ ನನ್ನೊಲವಿನಲ್ಲಿ ಮನವೂ ಕಾದಿದೆ ಓ ಪ್ರಿಯತಮೇ ಓಹೋ ಪ್ರಿಯತಮೇ ಕಾಮನ ಬಿಲ್ಲನು ಹಾಕುವೆನಲ್ಲೇ ನಿನ್ನ ಆಸೆಗೆ ಪ್ರೇಮದ ಗೆಳತಿಗೆ ಹೃದಯವನ್ನರ್ಪಿಸಿ ಪೂಜೆಯ ಮಾಡುವೆ ಕಾಮನ ಬಿಲ್ಲನು ಆಸುವೆನಲ್ಲೇ ನಿನ್ನ ಆಸೆಗೆ ಪ್ರೇಮದ ಗೆಳತಿಗೆ ಹೃದಯವನ್ನರ್ಪಿಸಿ ಪೂಜೆಯ ಮಾಡುವೆ ಅಂತರಂಗ ಸಖಿಯೇ ನನ್ನೊಲವಿನ ತವರೇ ಅಂತರಂಗ ಸಖಿಯೇ ನನ್ನೊಲವಿನ ತವರೇ ಮೋಹಿಸದೆ ಮೋಹಿಸದೆ ಬಾರೇ ಸನಿಹಕ್ಕೆ ಮೋಹಿಸದೆ ಮೋಹಿಸದೆ ಬಾರೇ ಸನಿಹಕ್ಕೆ ಓ ಪ್ರಿಯತಮೇ ಓ ಪ್ರಿಯತಮೇ ಏತಕ್ಕೆ ಈತನೇ ನನ್ನೊಲವಿನ ಅಪ್ಸರೆ ಏತಕ್ಕೆ ಈತನೇ ನನ್ನೊಲವಿನ ಅಪ್ಸರೆ ಒಲವಿನಲ್ಲಿ ನನ್ನೊಲವಿನಲ್ಲಿ ಮನವೂ ಕಾದಿದೆ ಒಲವಿನಲ್ಲಿ ನನ್ನೊಲವಿನಲ್ಲಿ ಮನವೂ ಕಾದಿದೆ ಓ ಪ್ರಿಯತಮೇ ಓಹೋ ಪ್ರಿಯತಮೇ ಓಹೋ ಪ್ರಿಯತಮೇ ಓಹೋ ಪ್ರಿಯತಮೇ ಪ್ರೇಮದ ಜೋಗುಳ ಹಾಡುತ್ತ ಬಂದನು ಆ ಚಂದ ಮಾಮ ತಾಮಸಾಕಿ ಕೀಳುತ್ತ ನಿಂತು ಈತನು ಗಿಣಿರಾಮ ಅಂತರಂಗ ಸಖನೇ ಬೇಗನೆ ಬಾದರೆ ಅಂತರಂಗ ಸಖನೇ ಬೇಗನೆ ಬಾದರೆ ಕಾಯಿಸದೆ ನೋಯಿಸದೆ ಬಾರೋ ಬೇಗನೆ ಓ ಪ್ರಿಯತಮ ಓ ಪ್ರಿಯತಮ ಈ ಕೋಮಲಾಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ ಅನಗ ರಾಜ್ಯಲಕ್ಷ್ಮಿ ನಿನ್ನ ಸಖಿಯರ ತಿರುದು ತಂದಿರುವ ಹೂಗಳನ್ನ ಎದೆಗೇರಿಸು ರೂಪುಗೊಂಡ ರತಿ ಚಂಚಲ ಕಟಾಕ್ಷಗಳನ್ನ ಓಡು ಮನ್ಮನವಾಯಿನಿ ನಿನ್ನ ಹೃದಯದ ಮಧ್ಯೆ ನನಗಾಶ್ರಯ ಕೊಡು ಅಬ್ಬಬ್ಬಾ ಒಂದೇ ಉಸಿರಿನಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು ಹಾಡಿ ನೀವಾಡಿ ದೇವ ಯುದ್ಧಕ್ಕಾಗಿ ಹೊಸ ಬಿಲ್ಲಿಂಡು ತಂದಂತಿದೆ ಇದನ್ನೊಂದು ಬಾರಿ ಎದೆ ಏರಿಸಿ ನೋಡಲಿ ಸಾಕಿವೇನು ದಸರೋ ಜಾನನ ನಾ ಬಂದಿನು ನಿನ್ನ ಪ್ರೇಮಾಚನ 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 ಏಕಾಂಗಿಯಾಗಿ ಕಾಂತೆಗೆ ನೀಗಿ ಹೋಗಲ್ತದೆ ನೀತಿಯೋ ಜಾನನ ಸಾಕಿವೇನು ದಸರೋ ಜಾನನ ನಾ ಬಂದಿನು ನಿನ್ನ ಪ್ರೇಮಾಚನ 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 ನೇತೃದನ ಕೋಪವೇ ಆನಂದ ಬೀರಿದೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ನೀರಾಂಜ ನೇತೃದನ ಕೋಪವೇ ಆನಂದ ಬೀರಿದೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ಕಾರುಣ್ಯಶೀಲೆ ಕೋಮಲ ಬಾಲೆ ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗ್ರಾಮ ವೇದಾಗೆ ನೀ ಹೋಗುವೆ ಸಂಗ್ರಾಮ ವೇದಾಗೆ ನೀ ಹೋಗುವೆ
ರೂಪ ನಾರಿಯ ಕೋಪ ತಾಮಿನಿ ರೂಪ ಸಂತಾನದೊಳಿಂದ ತಾಕುಗೆ ತೋರೆ ಹೌದಲ್ವೇ ಸಂತಾನದೊಳಿಂದ ತಾಕುಗೆ ತೋರೆ ವೀರಸತಿ 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 ಎಂದಿಗೆ ನಾಟುತ್ತೆ ಸಾಕಿ ವಿನೋದ ಸರೋಜಾನನ ನಾವಲ್ಲೇನು ನಿನ್ನ ಪ್ರೇಮಾಸನ 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 ಭಾಮಿನಿ ಕೋಪ ತಾಳೆರೆ ರೂಪ ಭಾಮಿನಿ ಕೋಪ ಸಾಕಿತ್ತ ರೂಪ ಕಾರುಣ್ಯ ಸಪ್ತಾನ ಲಾವಣ್ಯ ವೀರೆ ಕಾರುಣ್ಯ ಸಪ್ತಾನ ಲಾವಣ್ಯ ವೀರೆ ವೀರಸತಿಯೇ 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 ಈಗ ರಾರಾಜಿಸೆ ನೀರಾಂಜನೆ ತೆರುದಾನ ಕೋಪವೇ ಆನಂದ ಬೀರಿದೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಇದು ಉಪಾಸದ ಸಮ್ಮೇಳನೋತ್ತರ ಘೋರಯುದ್ಧವು ಒದಗಿ ಬಂದಿರುವುದು. ಈಗಲೂ ನೀನು ನಗುತ್ತಿರುವೆ ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುತ್ತಿರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯ ನಿನನದ ವಿಧಿಯೇ ಬೇರೆ. ಹಾಸ್ಯಪ್ರಿಯೆ ಗಾನಮಯ್ಯಾದ ಉತ್ತರೆಯನ್ನು ನಿರ್ಮಿಸಿದ ಆ ಕಲಾವಿದನ ವೇದಾಂತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ಹಾಸ್ಯಮಯಾದ ಗಾನಶೀಲಿಯಾದ ಒಬ್ಬ ಉತ್ತರೆಯನ್ನು ನೋಡಿರುವಿರಿ. ಈಗ ವೀರಪತ್ನಿಯಾದ ವೀರಾಂಗನೆಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವೆ. ಪ್ರೇಮ ಪ್ರೇಮ ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತ ಬಾರೇ ಪ್ರೇಯಸಿ ಅರುಷದಿ ಸರಸವ ನಾಡುವ ನಾವು ಬಾರೇ ರೂಪಸಿ ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತ ಬಾರೇ ಪ್ರೇಯಸಿ ಅರುಷದಿ ಸರಸವ ನಾಡುವ ನಾವು ಬಾರೇ ರೂಪಸಿ. ದೂರ ಇನ್ನೇಕೆ ಇನ್ನೇಕೆ ಬಳ್ಳಿಗೆ ಬಾರೆ ನನ್ನಾಗೆ ದೂರ ದೂರ ಇನ್ನೇಕೆ ಇನ್ನೇಕೆ ಬಳ್ಳಿಗೆ ಬಾರೆ ನನ್ನಾಗೆ ಬಾಗೆಳತಿ ಬಾಳ ಸಂಗಾತಿ ಬಾಳ ಬಾಗೆಳತಿ ಪ್ರೇಮ ಸಂಗಾತಿ ಪ್ರೇಮದಿ 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 ಕರೆಯುವೆ ನಲಿಯುತ್ತ ನಗುತ್ತ ಬಾರೇ ಪ್ರೇಯಸಿ ಅರುಷದಿ ಸರಸವ ನಾಡುವ ನಾವು ಬಾರೇ ರೂಪಸಿ ಬಾರೇ ರೂಪಸಿ. ಬಾವ ತೋಟಕ್ಕೆ ಬಾ ಚಿನ್ನ ಭಾವಿಸುವೆನು ನಾನಿನ್ನ ತೋಟಕ್ಕೆ ಬಾ ಚಿನ್ನ ಭಾವಿಸುವೆನು ನಾನಿನ್ನ ಬಾರೆ ಬಾಗೆಳತಿ ಪ್ರೇಮ ಸಂಗಾತಿ ಬಾರೆ ಬಾಗೆಳತಿ ಪ್ರೇಮ ಸಂಗಾತಿ ಪ್ರೇಮದಿ 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 ಕರೆಯುವೆ ನಲಿಯುತ್ತ ನಗುತ್ತ ಬಾರೇ ಪ್ರೇಯಸಿ ಹರುಷದಿ ಸರಸವ ನಾಡುವ ನಾವು ಬಾರೇ ರೂಪಸಿ ಬಾರೇ ರೂಪಸಿ ಬಾರೇ ರೂಪಸಿ. ವಸಂತ ಗಾಯನವು ಕೋಗಿಲೆ ಗಾಯನಕ್ಕೆ ವಸಂತನ ನೀನೆ
ವಸಂತ ನಾನೇ ಕೋಗಿಲೆ ನಾನೇ ವಸಂತ ನೀನೆ ಕೋಗಿಲೆ ವಸಂತ ನಾಗಮಕ್ಕೆ ಕೋಗಿಲೆ ಗಾಯನವೋ ಕೋಗಿಲೆ ಗಾಯನಕ್ಕೆ ವಸಂತ ನಾಗಮವು ನೀನೆ ವಸಂತ ನಾನೇ ಕೋಗಿಲೆ ನಾನೇ ವಸಂತ ನೀನೆ ಕೋಗಿಲೆ ಲಾ 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 ವಸಂತ ನಾಗಮಕ್ಕೆ ಕೋಗಿಲೆ ಗಾಯನವು ಕೋಗಿಲೆ ಗಾಯನಕ್ಕೆ ವಸಂತ ನಾಗಮವು ನೀನೆ ವಸಂತ ನಾನೇ ಕೋಗಿಲೆ ನಾನೇ ವಸಂತ ನೀನೆ ಕೋಗಿಲೆ ಲಾ 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 ಲಾ. ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ಧುಮುಕಿ ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ಜಲಕನ್ಯೆ ರೂಪದಿ ನೀ ಬಂದರೆ ಜಲಕನ್ಯೆ ರೂಪದಿ ನೀ ಬಂದರೆ ಸಗಮಪ ಗಮಪನಿ ಮಪನಿಸ ಸಗಮಪ ಗಮಪನಿ ಮಪನಿಸ ಸರಿ ಗನಿ ದಪ ಮಗನಿಸ ಸರಿ ಗನಿ ದಪ ಮಗನಿಸ ಸರಿ ಗನಿ ದಪ ಮಗನಿಸ ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ಧುಮುಕಿ ರೂಪದಿ ನೀ ಬಂದರೆ ಜಲಕನ್ಯೆ ರೂಪದಿ ನೀ ಬಂದರೆ ಆರೋಹಣ ಅವರೋಹಣ ಆಲಾಪನೆಯಾಗಿ ಸುಸ್ವರ ಸಂಗೀತಕ್ಕೆ ನಾಗಮಧುರವಾಗಿ ಸುಸ್ವರ ಸಂಗೀತಕ್ಕೆ ನಾಗಮಧುರವಾಗಿ ಸುಸ್ವರ ಸಂಗೀತಕ್ಕೆ ನಾಗಮಧುರವಾಗಿ ನಿನ ಸೇರಲು ಭಾವತರಂಗವಾಗಿ ವಸಂತ ನಾಗಮಕ್ಕೆ ಕೋಗಿಲೆ ಗಾಯನವು ಕೋಗಿಲೆ ಗಾಯನಕ್ಕೆ ವಸಂತ ನಾಗಮವು ನೀನೆ ವಸಂತ ನಾನೇ ಕೋಗಿಲೆ ನಾನೇ ವಸಂತ ನೀನೆ ಕೋಗಿಲೆ ಲಾ 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 ಲಾ. ನೀವೊಂದಾಡಿದ್ದೀವಿ. ಪ್ರಾಣೇಶ್ವರಿ ಝುಮ್ಮೆಂದಿತು ತನು
ಧರ್ಮನಂದನ ಪರಮಾತ್ಮ, ಭೀಮಸೇನನು ವೈಶಂಪಾಯನ ಸರೋವರದಲ್ಲಿ ಅಡೇ ಕುಳಿತಿರುವನು. ಆತನನ್ನು ಸಾರಿ ಎಚ್ಚರಿಸು. ಅಗ್ರಜನ ಬಾಯಿಂದ ಒಪ್ಪತಕ್ಕ ಮಾತು, ಅಗ್ರಜನ ಬಾಯಿಂದ ಅಪೌರುಷ ಮಾತು, ಇದು ಎಂದಿಗೂ ಸಾಧ್ಯವಿಲ್ಲ. ಭೀಮಸೇನ, ನೀನೇ ಎಚ್ಚರಿಸು. ನಾನೇ ಎಚ್ಚರಿಸುವೆನು. ಎಲ್ಲವಾ ದುರ್ಯೋಧನ, ದುರ್ಯೋಧನ, ಸತ್ತ ನಾಯಿಯಂತೆ ಎಲ್ಲಿ ಅಡಿಗೆ ಕುಳಿತಿರುವೆ? ಇಲ್ಲವಾ ಹೊಟ್ಟೆ ಭಾಗ ಭೀಮ, ಎಲ್ಲವಾ ದುರ್ಯೋಧನ, ವೀರರ ಹೃದಯ ನಿನಗೇನು ಗೊತ್ತೋ? ಧರ್ಮನ ಪ್ರಮತ್ತ ವಿಕ್ರಮದಿಂದ ಸ್ವಲ್ಪ ವಿಶ್ರಾಂತಿಯಾಗಿ ಇಲ್ಲಿ ಕುಳಿತಿದ್ದೇನೆ ಹೊರತು ಅಡಗೆ ಕುಳಿತಿಲ್ಲ. ನಿಮ್ಮ ಅಪೇಕ್ಷೆ ಏನು ತಿಳಿಸಿ. ಯುದ್ಧ 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 ಹೇಳು. ನೀನು ಯಾವ ಯುದ್ಧವನ್ನು ಮಾಡಬಲ್ಲೆ? ಮಲ್ಲ ಯುದ್ಧ. ಮಲ್ಲ ಯುದ್ಧ. ಸಿದ್ಧನಾಗು. ಸಿದ್ಧನಾಗು ನೀನು. ದುರ್ಯೋಧನ, ಭೀಮಸೇನ, ಭೀಮ, ನೀನು ಮಲ್ಲ ಯುದ್ಧದಲ್ಲಿ ವಿಫಲ. ಮುಂದೇನು? ಗದಾಯುದ್ಧ. ಗದಾಯುದ್ಧ. ಸಿದ್ಧನಾಗು. ಗದಾ ಯುದ್ಧದಲ್ಲಿ ನೀನು ವಿಫಲನಾಗಿರುವೆ. ಭೀಮಸೇನ, ನಿರಾಶನಾಗಬೇಡ, ಯುದ್ಧವನ್ನು ಪ್ರಾರಂಭಿಸು. ದುರ್ಯೋಧನು ಎದೆ ತಟ್ಟಿ ಕಾಳಾಗಿ ಮಾಡುವಂತೆ ನೀನು ತೊಡೆ ತಟ್ಟಿ ಕಾಳಾಗವನ್ನು ಮಾಡು ಭೀಮಸೇನ. ಆಜ್ಞೆ ಅಂತ ಮಾಡುವುದು ಕೃಷ್ಣ. ತೆಗೆದುಕೋ, ಬಾ, ಸಿದ್ಧನಾಗು. ಭೀಮಸೇನ, ಮರೆಯಬೇಡ, ತೊಡೆ ತಟ್ಟಿ ಯುದ್ಧವನ್ನು ಮಾಡು. ಅರ್ಥವಾಯಿತು. ಅಮ್ಮ ಕೃಷ್ಣ, ದುರ್ಯೋಧನ, ಇದು ಅಧರ್ಮದ ಯುದ್ಧ. ನಿನ್ನ ಧರ್ಮಕ್ಕೆ ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ. ದುರ್ಯೋಧನ, ಇದು ಅಧರ್ಮದ ಯುದ್ಧ ಅಲ್ಲ, ಇದು ಧರ್ಮ ಯುದ್ಧ. ನೀನಿನ್ನು ವೀರ ಸ್ವರ್ಗವನ್ನು ಪಡೆ ದುರ್ಯೋಧನ. ಅಮ್ಮ, ಇದು ಚೇರ್ ಹಾಕಿ. ಅಂತೂ ಇಂದಿಗೆ ಧರ್ಮರಾಜ್ಯವು ಸ್ಥಾಪನೆಯಾದಂತಾಯಿತು. ಮಂಗಳಂ ಜಯ
ಜಯ ಶುಭ ಮಂಗಳೋ ನಾರಾಯಣನಿಗೆ ಮಹಾಮಂಗಳೋ ಮಂಗಳ ಶುಭ ಮಂಗಳ ನಾರಾಯಣನಿಗೆ ಶುಭ ಮಂಗಳ ಯಾದವರಾಯಗೆ ಮಹಾಮಂಗಳೋ ಜ್ಞಾನವರಾಯಗೆ ಮಹಾಮಂಗಳ ಯಾದವರಾಯಗೆ ಮಹಾಮಂಗಳೋ ಜ್ಞಾನವರಾಯಗೆ ಮಹಾಮಂಗಳ ಪಾರ್ವತಿ ಪತಿಗೆ ಶುಭ ಮಂಗಳೋ ಪಾರ್ವತಿ ಪತಿಗೆ ಮಹಾಮಂಗಳ ಚತುರ್ಮುಖ ಬ್ರಹ್ಮಗೆ ಮಹಾಮಂಗಳೋ ಚತುರ್ಮುಖ ಬ್ರಹ್ಮನ ಮಹಾಮಂಗಳ ಚತುರ್ಮುಖ ಬ್ರಹ್ಮಗೆ ಮಹಾಮಂಗಳೋ ಚತುರ್ಮುಖ ಬ್ರಹ್ಮಗೆ ಮಹಾಮಂಗಳ ಶಾರದ ಪದಿಗೆ ಶುಭ ಮಂಗಳೋ ನಾರದ ಪತಿಗೆ ಶುಭ ಮಂಗಳ ಮಂಗಳಂ ಜಯ ಶುಭ ಮಂಗಳೋ ನಾರಾಯಣನಿಗೆ ಮಹಾಮಂಗಳೋ ಮಂಗಳಂ ವಿಯ ಶುಭ ಮಂಗಳ ನಾರಾಯಣನಿಗೆ ಶುಭ ಮಂಗಳ ಅರಸಮ್ಮ ದೇವಿಗೆ ಶುಭ ಮಂಗಳೋ ಅರಸಮ್ಮ ದೇವಿಗೆ ಶುಭ ಮಂಗಳ ಅರಸಮ್ಮ ದೇವಿಗೆ ಶುಭ ಮಂಗಳ ಗದ್ದೆ ಕೆಂಬಮ ಶುಭ ಮಂಗಳ ಗದ್ದೆ ಕೆಂಬಮ ಶುಭ ಮಂಗಳ ಮಂಗಳಂ ಜಯ ಶುಭ ಮಂಗಳ